ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, ಇವತ್ತು ನಾವು 2 ಅಧ್ಯಾಯಗಳನ್ನು ಮುಗಿಸಿದ್ವಿ. ಇವತ್ತಿನ ಪೀರಿಯಡಲ್ಲಿ ನಾವು 3ನೇ ಅಧ್ಯಾಯವಾದ ಲೋಹಗಳು ಮತ್ತು ಅಲೋಹಗಳು ಅನ್ನುವಂತಹ 3ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಲೋಹಗಳು ಮತ್ತು ಅಲೋಹಗಳು ಇದನ್ನು ನಾವು 8ನೇ ಕ್ಲಾಸ್ನಲ್ಲಿ 9ನೇ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೀವಿ. ಫಸ್ಟ್ ನಾವು ಪ್ರಕೃತಿಯಲ್ಲಿ ಸಿಗುವಂತಹ ಧಾತುಗಳ ಬಗ್ಗೆ ಹೇಳ್ತೀವಿ. ಧಾತುಗಳು ಅಂದರೆ ಮೂಲ ವಸ್ತುಗಳು. ಈ ಧಾತುಗಳನ್ನು ನಾವು ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸ್ತೀವಿ. ಮೊದಲನೇದಾಗಿ ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು ಅಂತ. ಲೋಹ ಮತ್ತು ಅಲೋಹಗಳ 2 ಗುಣಗಳನ್ನು ಹೊಂದಿರತಕ್ಕಂಥವು. ಇವತ್ತು ನಮಗೆ ಪ್ರಕೃತಿಯಲ್ಲಿ 118 ಧಾತುಗಳು ಸಿಕ್ಕಿದವು. ಆ 118 ಧಾತುಗಳನ್ನು ಮುಖ್ಯವಾಗಿ ನಾವು ಲೋಹಗಳು ಮತ್ತು ಅಲೋಹಗಳು ಅಂತ 2 ಭಾಗ ಮಾಡ್ತೀವಿ. 3ನೇ ಭಾಗ ಲೋಹಾಭಗಳು ಅಥವಾ ಮೆಟಲಾಯ್ಡ್ಸ್, ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಮೆಟಲಾಯ್ಡ್ಸ್ ಅಂತ. ಈಗ ನಾವು ಮೆಟಲ್ಸ್ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಅಂದರೆ ಲೋಹಗಳು ಯಾವ್ಯಾವ ಲೋಹಗಳು ಅಂತ ನಾವು ಕರಿತೀವಿ, ಯಾವ್ಯಾವ ಲೋಹಗಳು ನಾವು ದೈನಂದಿನ ಜೀವನದಲ್ಲಿ ಬಳಸುವ ಲೋಹಗಳು ಮತ್ತು ಅಲೋಹಗಳ ಉಪಯೋಗಗಳ ಬಗ್ಗೆ ತಿಳಿಸಿ ಅಂತ ಹೇಳ್ತಾರೆ, ಯೋಚಿಸಿ. ಇವತ್ತು ನಾವು ಕಬ್ಬಿಣ, ಇವತ್ತು ನಾವು ಕಿಟಕಿಯಲ್ಲಿ ಸರಳುಗಳನ್ನು ನೋಡ್ತೀವಿ, ಕಬ್ಬಿಣ. ಇವತ್ತು ಮನೆ ಕಟ್ಟಲಿಕ್ಕೆ ನಮಗೆ ಮತ್ತು ನಾವು ಕೃಷಿ ಉಪಕರಣಗಳನ್ನು ತಯಾರಿಸಲಿಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಆಗಿ ನಾವು ಕಬ್ಬಿಣ, ಡೆಸ್ಕ್ಗಳಲ್ಲಿ ನೋಡ್ತೀರಿ, ಕಿಟಕಿಯಲ್ಲಿ ನೋಡ್ತೀವಿ, ಕಿಟಕಿ ಸರಳುಗಳಲ್ಲಿ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ. ನೀವು ಮನೆ ಕಟ್ಟಲಿಕ್ಕೆ ಕಬ್ಬಿಣದ ಸರಳುಗಳನ್ನು ಬಳಸ್ತೀರಿ. ಊಟ ಮಾಡಲಿಕ್ಕೆ ಸ್ಟೀಲ್ ತಟ್ಟೆ ಲೋಟಗಳನ್ನು ಬಳಸ್ತೀರಿ, ಅದು ಕಬ್ಬಿಣನೇ, ಕಬ್ಬಿಣದ ಒಂದು ಮಿಶ್ರ ಲೋಹ. ಮತ್ತು ಅಲ್ಯೂಮಿನಿಯಂ, ತಾಮ್ರ, ನಾವು ಈ ವಯರ್ಗಳಲ್ಲಿ ತಾಮ್ರ ತಂತಿಗಳನ್ನು ನೋಡ್ತೀವಿ. ಸರ್ವಿಸ್ ವಯರ್ಗಳಲ್ಲಿ ಅಲ್ಯೂಮಿನಿಯಂ ತಂತಿಯನ್ನು ನೋಡ್ತೀವಿ. ಪಾತ್ರೆಗಳು, ಅಲ್ಯೂಮಿನಿಯಂ ಪಾತ್ರೆಗಳನ್ನು ನೋಡ್ತೀರಿ. ಹಿತ್ತಾಳೆ ಮತ್ತು ಕಂಚಿನ ತಾಮ್ರದ ಮಿಶ್ರಲೋಹದ ಪಾತ್ರೆಗಳನ್ನು ನೋಡ್ತೀರಿ. ಮತ್ತು ಬೆಳ್ಳಿ ಮತ್ತು ಬಂಗಾರ, ನೀವು ಏನು ಆಭರಣಗಳನ್ನು ಧರಿಸ್ತೀರಿ, ಉದಾಹರಣೆಗೆ ಉಂಗುರ ಆಯ್ತಲ್ಲ, ಅದು ಬಂಗಾರದ ಉಂಗುರ. ಬೆಳ್ಳಿ, ನೀವು ಕಾಲ್ಗೆಜ್ಜೆ ಹಾಕಿಂತೀರಿ, ಹೆಣ್ಮಕ್ಳು ಈ ಚೈನ್ ಹಾಕಿಂತೀರಿ, ಆ ಚೈನ್ ಸಹ ನಿಮಗೆ ಅದು ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದು. ಬೆಳ್ಳಿ ಕಡಗ ಹಾಕ್ತೀರಿ. ಈ ರೀತಿ ಆಭರಣಗಳನ್ನು ತಯಾರಿಸಲಿಕ್ಕೆ ಬೆಳ್ಳಿ, ಬಂಗಾರ ಇವನ್ನೆಲ್ಲ ಬಳಸ್ತೀವಿ ಮಕ್ಕಳೇ. ಇವೆಲ್ಲ ಲೋಹಗಳು. ಯಾವ್ಯಾವು? ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಸತು, ಸೀಸ, ಪಾದರಸ, ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಇವೆಲ್ಲ ಲೋಹಗಳು. ಮತ್ತು ಅಲೋಹಗಳು ಯಾವುವು? ರಂಜಕ, ಗಂಧಕ. ನಾವು ಕಾರ್ಬನ್ ಬಗ್ಗೆ ಕೇಳಿದ್ದೀವಿ. ಕಾರ್ಬನ್ನ ಬಹುರೂಪಗಳು: ಇಂಗಾಲ, ಗ್ರಾಫೈಟ್, ವಜ್ರ. ರಂಜಕ ಮತ್ತು ಗಂಧಕ, ಈ ಬೆಂಕಿ ಕಡ್ಡಿಯಲ್ಲಿ ನೋಡುವಂಥ ರಂಜಕ ನೋಡ್ತೀರಿ ನೀವು, ಕೆಂಪು ರಂಜಕ, ಬಿಳಿ ರಂಜಕ. ಗಂಧಕ ನೋಡ್ತೀರಿ ಮಕ್ಕಳೇ, ಗಂಧಕ ಒಂದು ಹಳದಿ ಬಣ್ಣದ ಪುಡಿ. ಆಮೇಲೆ ತೋರಿಸ್ತೀನಿ ನಾವು ಗಂಧಕ ಉರಿಸೋದ್ರ ಮೂಲಕ. ಈ ಗಂಧಕ ಇರ್ಬೋದು, ರಂಜಕ ಇರ್ಬೋದು, ಕ್ಲೋರಿನ್ ಇರ್ಬೋದು, ಹೈಡ್ರೋಜನ್, ಆಕ್ಸಿಜನ್, ಅನಿಲಗಳು ಬರ್ತಾವಲ್ಲ, ಅನಿಲಗಳೆಲ್ಲವೂ ಅಲೋಹಗಳಾಗಿರ್ತವೆ ಮಕ್ಕಳೇ. ಇವತ್ತು ನಾವು ಆಕ್ಸಿಜನ್ ಉಸಿರಾಟ ಮಾಡೋಕ್ಕೆ ನಮಗೊಂದು ಅಲೋಹ ಬೇಕು. ಯಾವುದದು? ಆಮ್ಲಜನಕ. ಕ್ಲೋರಿನ್ ಕೇಳಿದ್ರಲ್ವಾ, ನೀರಿನ ಶುದ್ಧೀಕರಣಕ್ಕೆ ಬಳಸುವಂಥ ಕ್ಲೋರಿನ್, ಅದು ಒಂದು ಅಲೋಹ ಆಗಿದೆ. ನಾವು ಬರೀಲಿಕ್ಕೆ ಪೆನ್ಸಿಲ್ ಬಳಸ್ತೀವಿ, ಆ ಪೆನ್ಸಿಲ್ ಸಹ ಒಂದು ಅಲೋಹದಿಂದ ಧಾತುವಾದ ಸೀಸ ಅಂತ ಕರಿತೀವಿ, ಸೀಸದ ಕಡ್ಡಿ. ಅದು ಒಂದು ಸೀಸ ಲೋಹ ಬೇರೆ, ಬಟ್ ಇದು ಗ್ರಾಫೈಟ್, ಸೀಸದ ಕಡ್ಡಿಯಲ್ಲಿರ್ತಕ್ಕಂಥದ್ದು ಗ್ರಾಫೈಟ್, ಇದು ಒಂದು ಅಲೋಹ. ನೀವು ಕಲ್ಲಿದ್ದಲು ನೋಡ್ತೀರಿ, ಇದ್ದಿಲು, ಅದು ಒಂದು ಇಂಗಾಲದ ಒಂದು ಉತ್ಪನ್ನ. ಇವೆಲ್ಲ ಅಲೋಹಗಳನ್ನು ನೋಡ್ತೀವಿ. ಈ ಲೋಹ ಮತ್ತು ಅಲೋಹಗಳ ಎರಡು ವರ್ಗೀಕರಣ ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಲೋಹಗಳ ಗುಣಗಳೇನು ಮತ್ತು ಅಲೋಹಗಳ ಗುಣಗಳೇನು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಭೌತ ಗುಣಗಳು. ಈಗ ಲೋಹಗಳು ಮತ್ತು ಲೋಹಗಳು, ಭೌತ ಗುಣಗಳು. ಭೌತ ಅಂದರೆ ನಾವು ನೋಡಲಿಕ್ಕೆ, ಹೊರಗಿಂದ ನೋಡಲಿಕ್ಕೆ ಏನು ಲಕ್ಷಣಗಳು ಕಾಣಿಸ್ತಾವಲ್ಲ, ಅದನ್ನು ಭೌತ ಗುಣಗಳು ಅಂತ ಕರಿತೀವಿ ಮಕ್ಕಳು. ಭೌತ ಮತ್ತು ರಾಸಾಯನಿಕ. ರಾಸಾಯನಿಕ ಅಂದರೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಅದರ ಯಾವುದರಿಂದ ಮಾಡಲ್ಪಟ್ಟಿದೆ, ಅದರಲ್ಲಿರುವ ಪರಮಾಣುಗಳೇನು, ಅದು ಆಮ್ಲಗಳ ಜೊತೆ ಹೇಗೆ ವರ್ತಿಸುತ್ತೆ, ನೀರಿನ ಜೊತೆ ಹೇಗೆ ವರ್ತಿಸುತ್ತೆ, ಅದು ರಾಸಾಯನಿಕ ಗುಣ. ಭೌತ ಅಂದರೆ ನೋಡೋಕೆ ಹೆಂಗೆ ಕಾಣಿಸುತ್ತೆ, ಗಟ್ಟಿ ಇದೆಯೋ, ಮೃದು ಇದೆಯೋ, ಗೊತ್ತಾಯ್ತು ಮಕ್ಕಳೇ, ಅದು ಬಣ್ಣ ಯಾವುದು, ಇವೆಲ್ಲ ಭೌತ ಗುಣಗಳು. ಈಗ ನಾವು ಲೋಹಗಳ ಭೌತ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ. ವಸ್ತುಗಳನ್ನು ಗುಂಪುಗಳನ್ನಾಗಿ ವಿಂಗಡಿಸುವ ಸುಲಭ ವಿಧಾನವೆಂದರೆ ಅವುಗಳ ಭೌತ ಗುಣಗಳನ್ನು ನಾವು ಹೋಲಿಸುವುದು. ಮತ್ತು ನಾವು ಈ ಕೆಳಗಿನ ಚಟುವಟಿಕೆಗಳ ಸಹಾಯದಿಂದ ಅಧ್ಯಯನ ಮಾಡೋಣ. 3.1ರಿಂದ 3.6 ಚಟುವಟಿಕೆಗಳು: ಕಬ್ಬಿಣ, ಅಲ್ಯೂಮಿನಿಯಂ, ಮೆಗ್ನೀಸಿಯಂ, ಸೀಸ, ಸೋಡಿಯಂ, ಸೀಸ, ಸತು, ಸುಲಭವಾಗಿ ದೊರೆಯುವ ಇನ್ನಿತರ ಲೋಹಗಳನ್ನು ಸಂಗ್ರಹಿಸಿರಿ. ನೀವು ಕಬ್ಬಿಣ ನೋಡ್ತೀರಿ ಮಕ್ಕಳೇ, ಈ ಕಬ್ಬಿಣದ ಇಕ್ಕಳ ಇರ್ಬೋದು, ಕಬ್ಬಿಣದ ಚೈನ್ ಕೀ ಇರ್ಬೋದು, ಮತ್ತು ಇಲ್ಲಿ ಸ್ಪ್ಯಾಚುಲಾ ಇರ್ಬೋದು ಕಬ್ಬಿಣದ್ದು. ನೆಕ್ಸ್ಟ್ ಮೆಗ್ನೀಸಿಯಂ ತಂತಿಯನ್ನು ನಾವೀಗ ಉಳಿಸ್ಲಿಕ್ಕೆ
ಮೆಗ್ನೀಸಿಯಂ ತಂತಿಯನ್ನು ತಗೊಂಡಿದ್ದೀವಿ. ಇದು ಮೆಗ್ನೀಸಿಯಂ ಕಾಣಿಸ್ತಿದೆಯಾ ಮಕ್ಕಳೇ? ಮೆಗ್ನೀಸಿಯಂ. ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ನೋಡಿರ್ಬೋದು, ಅಲ್ಯೂಮಿನಿಯಂ ಪಾತ್ರೆಗಳು. ಇಲ್ಲಿ ಸೋಡಿಯಂ ಲೋಹ ಇದೆ. ಸೋಡಿಯಮನ್ನು ತೋರಿಸ್ತೀನಿ ನಿಮಗೆ. ಮೃದುವಾದ ಒಂದು ಲೋಹ. ಸೋಡಿಯಂ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ ಮೃದು ಲೋಹಗಳು. ಈ ಲೋಹಗಳು ಸುಲಭವಾಗಿ ನಮಗೆ ಸಿಗ್ತವೆ. ಕಬ್ಬಿಣ ಸಿಗುತ್ತೆ, ಅಲ್ಯೂಮಿನಿಯಂ ಸಿಗುತ್ತೆ, ತಾಮ್ರ ಸಿಗುತ್ತೆ ಅಲ್ವಾ, ಸತ್ತು ಸಿಗುತ್ತೆ, ಮೆಗ್ನೀಸಿಯಂ ಅದು ಸೀಸಾ ಸಿಗುತ್ತೆ, ಸುಲಭವಾಗಿ ದೊರೆಯುವಂಥ ಲೋಹ. ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಹಾಗೂ ಮೆಗ್ನೀಸಿಯಂ ಇವುಗಳ ಚೂರುಗಳನ್ನು ತೆಗೆದುಕೊಳ್ಳಿ. ಇವುಗಳನ್ನು ಹೊರಮೇಲ್ಮೈಯನ್ನು ಗಮನಿಸಿ. ಪ್ರತಿಯೊಂದು ಲೋಹಗಳು ಮರಳು ಕಾಗದದಿಂದ ಉಜ್ಜಿ. ಇವತ್ತು ನಾನೀಗ ಒಂದು ಮೆಗ್ನೀಸಿಯಂ ರಿಬ್ಬನ್ನು ತಗೊಂಡಿದ್ದೀನಿ. ಇದನ್ನು ನಾವು ಉಜ್ಜಿದಾಗ ಇದರ ಮೇಲೆ ಹೊಳಪನ್ನು ನೀವು ನೋಡ್ತೀನಿ ಮಕ್ಕಳೇ. ಉದಾಹರಣೆಗೆ ನಾನು ಮೆಗ್ನೀಸಿಯಂ ರಿಬ್ಬನ್ನು ತಗೊಂಡು ಇದನ್ನು ನಾನು ಮೇಲ್ಗಡೆ ಉಜ್ಜುತ್ತಾ ಇದ್ದೀನಿ. ಮೇಲ್ಗಡೆ ಉಜ್ಜಿದಾಗ ಅದು ಹೊಳಪು ಬರುತ್ತೆ. ನಾವು ಮೆಗ್ನೀಸಿಯಂ ರಿಬ್ಬನನ್ನು ತೆಗೆದುಕೊಂಡು ಉಜ್ಜಿದಾಗ ನೋಡಿ ಮಕ್ಕಳೇ, ಈಗ ಇದು ಹೊಳಿತಾ ಇದೆ, ಕಾಣಿಸ್ತಾ ಇದೆಯಾ? ಮೆಗ್ನೀಸಿಯಂ ರಿಬ್ಬನ್ ಹೊಳಿತಾ ಇದೆ, ಹೊಚ್ಚ ಹೊಸದರಂತೆ ಆಗಿದೆ, ಹೊಳಿತಾ ಇದೆ, ಕಾಣಿಸ್ತಾ ಇದೆ ಹೊಳೆಯೋದು. ಮೆಗ್ನೀಸಿಯಂ ರಿಬ್ಬನ್ ತಗೊಳ್ಳಿ, ಅದು ಯಾವುದೇ ಲೋಹವನ್ನು ತಗೊಳ್ಳಿ, ಅದು ನಮಗೆ ಹೊಳಪನ್ನು ಹೊಂದಿರುತ್ತೆ. ಪ್ರತಿಯೊಂದು ಲೋಹವು ಮರಳು ಕಾಗದದಿಂದ ಉಜ್ಜಿ. ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ. ಇದನ್ನೇ ಲೋಹೀಯ ಕಾಂತಿ ಅಥವಾ ಹೊಳಪು ಅಂತ ಕರಿತೀವಿ ಮಕ್ಕಳೇ. ಲೋಹಗಳು ಶುದ್ಧವಾದ ಸ್ಥಿತಿಯಲ್ಲಿ ಹೊಳಪನ್ನು ಹೊಂದಿರ್ತವೆ. ಅದನ್ನು ನಾವು ಲೋಹೀಯ ಕಾಂತಿ ಅಥವಾ ಹೊಳಪು ಅಂತ ಕರಿತೀವಿ. ಒಂದನೇ ಪಾಯಿಂಟು, ಲೋಹಗಳು ಹೊಳಪನ್ನು ಹೊಂದಿರ್ತವೆ. ಇದನ್ನು ಲೋಹೀಯ ಕಾಂತಿ ಅಂತ ಕರಿತೀವಿ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಹೊಳಪು ಅಂತ ಕರಿತೀವಿ ಮಕ್ಕಳೇ. ಹೊಳಪು ಹೊಳಿತವೆ, ಲೋಹಗಳು ಹೊಳೆಯುತ್ತವೆ. ಇದೊಂದು ಭೌತ ಗುಣ. ನೀವು ಯಾವುದೇ ಲೋಹಗಳು ತಗೊಳ್ಳಿ, ಬಂಗಾರ ತಗೊಳ್ಳಿ ಹೊಳಿತಾ ಇದೆ, ಬೆಳ್ಳಿ ತಗೊಳ್ಳಿ, ಇಲ್ಲಿ ಬಂಗಾರ ತಗೊಳ್ಳಿ ಹೊಳಿತಾ ಇದೆ. ನೀವು ಯಾವುದೇ ಒಂದು ಹೊಸ ತಟ್ಟೆ ತಗೊಳ್ಳಿ, ಹೊಸ ಲೋಟ ತಗೊಳ್ಳಿ, ಹೊಸದಾದಂಥ ಯಾವುದೇ ಒಂದು ನೀವು ಪಾತ್ರೆ ತಗೊಳ್ಳಿ, ಅದು ಹೊಳಿತಾ ಇರುತ್ತೆ. ನೀವು ಸೀಟ್ಗಳು, ಜಂಗ್ ಸೀಟ್ ಅಂತ ಏನು ಕರಿತೀವಿ, ಮನೆಗೆ ಹಾಕುವಂಥ ತಗಡು ಅಂತ ಕರಿತೀವಲ್ಲ, ತಗಡಿನ ಸೀಟು, ಅದು ಹೊಳಿತಾ ಇರುತ್ತೆ ಹೊಸದಾಗಿ ತಂದಾಗ. ನೀವು ಹೊಸ ತಟ್ಟೆ ತಗೊಂಡಾಗ ಅದರಲ್ಲಿ ಮುಖ ಕಾಣಿಸ್ತಾ ಇರುತ್ತೆ. ಅದೇ ರೀತಿ ಹಳೆದಾದ್ಮೇಲೆ ಅದು ಹೊಳಪನ್ನು ಕಳ್ಕೊಳ್ಳುತ್ತೆ ಅಲ್ವಾ? ಅದೇ ರೀತಿ ಯಾವುದೇ ಲೋಹಗಳು ಲೋಹೀಯ ಕಾಂತಿಯನ್ನು ಹೊಂದಿರ್ತವೆ ಅಥವಾ ಇದನ್ನು ಹೊಳಪನ್ನು ಹೊಂದಿರ್ತವೆ. ಇದು ಒಂದು ಇಂಪಾರ್ಟೆಂಟ್. ನೆಕ್ಸ್ಟ್, ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಮೆಗ್ನೀಸಿಯಂ ಸಣ್ಣ ಚೂರುಗಳನ್ನು ತೆಗೆದುಕೊಳ್ಳಿ. ಹರಿತವಾದ ಚಾಕುವಿನಿಂದ ಇವುಗಳನ್ನು ಕತ್ತರಿಸಲು ಪ್ರಯತ್ನಿಸಿ. ಕಟ್ ಮಾಡಬಹುದಾ ಲೋಹಗಳನ್ನು? ಸಾಧ್ಯ ಇಲ್ಲ. ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ ಇವುಗಳನ್ನು ಚಾಕುವಿನಿಂದ ಕಟ್ ಮಾಡೋಕ್ಕಾಗಲ್ಲ, ಇವು ಕಠಿಣವಾಗಿರುತ್ತವೆ. ಚಾಕುವಿನಿಂದ ಕತ್ತರಿಸಲು ಪ್ರಯತ್ನಿಸಿ. ನಿಮ್ಮ ವೀಕ್ಷಣೆಯನ್ನು ತಿಳಿಸಿ. ಸೋಡಿಯಂ ಒಂದು ತುಂಡನ್ನು ಇಕ್ಕಳದ ಸಹಾಯದಿಂದ ಹಿಡಿದುಕೊಳ್ಳಿ. ಎಚ್ಚರಿಕೆ, ಯಾವಾಗಲೂ ಇದನ್ನು ನಾವು ಸೋಡಿಯಮನ್ನು ಸೀಮೆ ಎಣ್ಣೆಯಲ್ಲಿ ಹಾಕಿರ್ತೇವೆ ಮಕ್ಕಳು. ಯಾಕಂದರೆ ಇದು ವಾತಾವರಣದಲ್ಲಿರುವ ತೇವಾಂಶದ ಜೊತೆಗೆ ವರ್ತಿಸಿ ಇದು ನಮಗೆ ಅದು ಸೋಡಿಯಂ ಕಾರ್ಬೊನೇಟ್ ಆಗಿಬಿಡುತ್ತೆ. ವಾತಾವರಣದಲ್ಲಿ ಇದನ್ನು ಹಾಗೆ ನಾವು ತೆಗೆದಿಟ್ಬಿಟ್ರೆ ಇದು ಹೊಳಪನ್ನು ಕಳ್ಕೊಳ್ಳುತ್ತೆ. ಸೋಡಿಯಂ ಕಾರ್ಬೊನೇಟ್ ಆಗಿ ಪರಿವರ್ತನೆ ಆಗುತ್ತೆ, ಬೂದಿ ಆಗುತ್ತೆ. ಅದರಿಂದ ಸೋಡಿಯಮನ್ನು ಯಾವಾಗಲೂ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ. ಇದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತೀವಿ. ಇದು ಸೋಡಿಯಂನ ಒಂದು ತುಂಡು. ಈ ಸೋಡಿಯಮನ್ನು ನಾವು ಸುಲಭವಾಗಿ ಒಂದು ಚಾಕುದಿಂದ ನಾವು ಇದನ್ನು ಕಟ್ ಮಾಡ್ಬೋದು ಮಕ್ಕಳೇ. ಕಾಣಿಸ್ತಾ ಇದೆಯಾ ಸೋಡಿಯಂ? ಸೋಡಿಯಂ ಒಂದು ಲೋಹ ಆಗಿರುತ್ತೆ. ಕಾಣಿಸ್ತಾ ಇದೆಯಾ ಸೋಡಿಯಂ? ಈ ಸೋಡಿಯಮನ್ನು ನಾವು ಇದು ಮೃದುವಾದ ಒಂದು ಲೋಹ ನೋಡಿ. ನಾವು ವಾಚ್ ಕ್ಲಾಸ್ ಮೇಲೆ ಸೋಡಿಯಮನ್ನು ಕಟ್ ಮಾಡ್ತಿದ್ದೀವಿ. ಕಟ್ ಮಾಡಿದ ಮೇಲೆ ನಾವು ಇದನ್ನು ನೀವು ನೋಡಿ, ಕಟ್ ಮಾಡಿದ ಮೇಲೆ ಇದು ಹೊಳಿತಾ ಇದೆ ನೋಡಿ, ಹೊಳಿತಾ ಇದೆ. ಸೋಡಿಯಮನ್ನು ನಾವು ಚಾಕುದಿಂದ ಕಟ್ ಮಾಡ್ಬೋದು. ಕಾಣಿಸ್ತಾ ಇದೆಯಾ ಹೊಳಿತಾ ಇರೋದು? ಸೋಡಿಯಂ ಒಂದು ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತೆ ಕಟ್ ಮಾಡಿದಾಗ ನೋಡಿ. ಹೊಳಪಾದ ಮೇಲ್ಮೈಯನ್ನು ಹೊಂದಿದೆ ಸೋಡಿಯಂ.
ಕಾಣಿಸ್ತಾ ಇದೆಯಾ ಮಕ್ಕಳೇ? ಈ ಸೋಡಿಯಮ್ಮನ್ನು ನಾವು ಒಂದು ವಾಚ್ ಗ್ಲಾಸಲ್ಲಿ ಇಟ್ಟು ಇದನ್ನು ಕಟ್ ಮಾಡ್ಬೋದು. ಒಂದು ಚಾಕುದಿಂದ ಇದನ್ನು ನಾವು ಕಟ್ ಮಾಡ್ಬೋದು. ಇದು ಅತ್ಯಂತ ಮೃದುವಾದ ಲೋಹ. ನೀವು ಯಾವುದಾದ್ರೂ ಸೋಪ್ಗಳನ್ನು ನೋಡಿರ್ತೀರಿ ಮಕ್ಕಳು, ಡಿಟರ್ಜೆಂಟ್ ಅಥವಾ ನೀವು ಬಟ್ಟೆ ಸೆಳೆಯೋ ಸೋಪು, ಸ್ನಾನ ಮಾಡುವ ಸೋಪು, ಆ ಸೋಪನ್ನು ನೀವು ಕಟ್ ಮಾಡ್ಬೋದಲ್ವಾ? ಚಾಕುದಿಂದ ಕಟ್ ಮಾಡ್ಬೋದು. ಅದೇ ರೀತಿ ಸೋಡಿಯಂ ಮೆಟಲನ್ನು ನಾವು ಚಾಕುದಿಂದ ಕಟ್ ಮಾಡ್ಬೋದು. ಇದು ಸೋಡಿಯಂ ಮೆಟಲ್. ಕಾಣಿಸ್ತಾ ಇದೆಯಾ ಮಕ್ಕಳೇ? ಈ ಸೋಡಿಯಂ ಮೆಟಲನ್ನು ನಾವು ಕಟ್ ಮಾಡಿದ ತಕ್ಷಣ ಅದು ಹೊಳಪುಳ್ಳ ಮೇಲ್ಮೈಯನ್ನು ಹೊಂದಿರುತ್ತೆ. ಇದು ಕಟ್ ಮಾಡಿದ ತಕ್ಷಣ ಹೊಳಿತಾ ಇರುತ್ತೆ ಮಕ್ಕಳೇ. ನಂತರ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಹೊಳಪನ್ನು ಕಳ್ಕೊಳ್ಳುತ್ತೆ. ನಾವಿದು ಇಲ್ಲೇ ಹೇಳ್ತೀವಿ, ಇದು ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕದೊಂದಿಗೆ ಅಥವಾ ತೇವಾಂಶದೊಂದಿಗೆ, ಗಾಳಿಯಲ್ಲಿರುವ ತೇವಾಂಶದೊಂದಿಗೆ ವರ್ತಿಸಿ ತನ್ನ ಮೇಲ್ಪದರದ ಹೊಳಪನ್ನು ಕಳ್ಕೊಳ್ಳುತ್ತೆ. ಅದರಿಂದ ಇದನ್ನು ನಾವು ಸೀಮೆ ಎಣ್ಣೆಯಲ್ಲೇ ಸಂಗ್ರಹಿಸ್ತೀವಿ. ಇದು ಅತ್ಯಂತ ಕ್ರಿಯಾಶೀಲವಾದ ಲೋಹ. ನಾವೇನಾದರೂ ನೀರಿಗೆ ಹಾಕಿಬಿಟ್ರೆ ಸಿಡಿಯುತ್ತೆ, ಬೆಂಕಿ ಆಗಿಬಿಡುತ್ತೆ. ಅದರಿಂದ ಸೋಡಿಯಮ್ಮನ್ನು ನಾವು ಯಾವಾಗಲೂ ಸೀಮೆ ಎಣ್ಣೆಯಲ್ಲೇ ಸಂಗ್ರಹಿಸ್ತೀವಿ. ಹೊರಗಡೆ ಇಟ್ಟರೆ ತನ್ನ ಹೊಳಪನ್ನು ಕಳ್ಕೊಳ್ಳುತ್ತೆ. ಸೋಡಿಯಂ ನೋಡಿದ್ರಲ್ವಾ? ಸೋಡಿಯಂ, ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ಇವು ಮೃದುವಾದ ಲೋಹಗಳು. ಇವುಗಳನ್ನು ನಾವು ಚಾಕುದಿಂದ ಕಟ್ ಮಾಡಬಹುದು. ಆದರೆ ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ಸತು ಈ ಥರದ ಲೋಹಗಳನ್ನು, ಈ ಕಬ್ಬಿಣದ ಸರಳಿದೆ, ನಾವು ಚಾಕುದಿಂದ ಕಟ್ ಮಾಡ್ಬೋದು? ಅದನ್ನು ಸಾಧ್ಯ ಇಲ್ಲ, ಯಾಕಂದರೆ ಅತ್ಯಂತ ಕಠಿಣವಾಗಿರುತ್ತವೆ. ನೋಡಿ ಇಲ್ಲಿ ಇದನ್ನು ಒಂದು ವಾಚ್ ಗ್ಲಾಸ್ ಮೇಲೆ ಇಡಿ, ಚಾಕು ಸಹಾಯದಿಂದ ಕತ್ತರಿಸಿ ಸೋಡಿಯಂ ಲೋಹವನ್ನು ಕತ್ತರಿಸಬಹುದಲ್ವಾ? ಸಾಮಾನ್ಯವಾಗಿ ಲೋಹಗಳು ಕಠಿಣವಾಗಿರುತ್ತವೆ ಮತ್ತು ಆ ಕಠಿಣತೆ ಲೋಹದಿಂದ ಲೋಹಕ್ಕೆ ಬದಲಾಗುತ್ತದೆ. ಈಗ ಒಂದೇ ಪಾಯಿಂಟ್ ಏನು ಹೇಳಿದ್ವಿ? ಲೋಹಗಳು ಕಾಂತೀಯ ಹೊಳಪು. ನೀವು ಯಾವುದೇ ಲೋಹಗಳನ್ನು ತಗೊಳ್ಳಿ, ಹೊಸ ತಾಮ್ರ ಚರಿಗೆ ತಗೊಳ್ಳಿ, ಹೊಸ ಸ್ಟೀಲ್ ಪಾತ್ರೆ ತಗೊಳ್ಳಿ, ಹೊಸ ಅಲ್ಯೂಮಿನಿಯಂ ತಂತಿ ತಗೊಳ್ಳಿ, ಹೊಳಿತಾ ಇರುತ್ತೆ. ಲೋಹಗಳು ಲೋಹೀಯ ಕಾಂತಿ ಅಥವಾ ಹೊಳಪನ್ನು ಹೊಂದಿರ್ತವೆ. ಎರಡನೇದು, ಲೋಹಗಳು ಕಠಿಣವಾಗಿರುತ್ತವೆ. ಲೋಹಗಳು ಕಠಿಣವಾಗಿರುತ್ತವೆ. ಲೋಹಗಳು ಕಠಿಣವಾಗಿರುತ್ತವೆ. ಬಟ್ ಈ ಕಠಿಣತೆ ಎಲ್ಲವೂ ಒಂದೇ ಥರ ಇರಲ್ಲ. ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಮೃದುವಾದ ಲೋಹಗಳು. ಪಾದರಸ ನೋಡಿದರೆ ನೀವು ನೀರು ಥರ ಇರುತ್ತೆ, ಪಾದರಸ ಅಲ್ವಾ? ಪಾದರಸ ಸಹ ಒಂದು ಲೋಹ, ಆದರೆ ಅದು ಕಬ್ಬಿಣದಂತೆ ಕಠಿಣವಾಗಿರಲ್ಲ. ಇದು ದ್ರವರೂಪದ ಲೋಹ ಅಂತ ಹೇಳ್ಬೋದು, ಗ್ಯಾಲಿಯಂ ಮತ್ತು ಪಾದರಸ. ಈಗ ಕಬ್ಬಿಣ, ಸತು, ಸೀಸ ಚೂರುಗಳನ್ನು ತೆಗೆದುಕೊಳ್ಳಿ. ಕಬ್ಬಿಣದ ತುಂಡಿನ ಮೇಲೆ ಯಾವುದಾದ್ರೂ ಒಂದು ಲೋಹವನ್ನು ಇಟ್ಟು ಸುತ್ತಿಗೆಯಿಂದ ಅಥವಾ ಅದು 5 ಸಲ ಹೊಡೆಯಿರಿ. ಈಗ ಅಲ್ಯೂಮಿನಿಯಂ ತಂತಿ ತಗೊಳ್ಳಿ, ಒಂದು ಸುತ್ತಿಗೆ ತಗೊಳ್ಳಿ, ಅಲ್ಯೂಮಿನಿಯಂ ತಂತಿಯನ್ನು ಚಚ್ಚಿ, ಅಲ್ಯೂಮಿನಿಯಂ ಏನಾಗುತ್ತೆ? ಅಗಲ ಆಗುತ್ತೆ. ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು ಮಕ್ಕಳೇ. ಈ ಗುಣವನ್ನು ಕುಟ್ಯತೆ ಅಂತ ಕರಿತೀವಿ ನಾವು. ಅದೇ ರೀತಿ ಬೇರೆ ಬೇರೆ ಲೋಹಗಳನ್ನು ನೀವು ಮಾಡಿ ಎಲ್ಲ ಲೋಹಗಳು ಕುಟ್ಟಿದ್ರೆ ತೆಳುವಾಗ್ತವೆ. ಕೆಲವು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದೆಂದು ನಿಮಗೆ ಗೊತ್ತಾಗುತ್ತದೆ. ಈ ಗುಣವನ್ನು ಕುಟ್ಯತೆ ಎನ್ನುತ್ತೇವೆ. ಈ ಗುಣವನ್ನು ನಾವೇನು ಕರಿತೀವಿ? ಮೂರನೇದು, ಲೋಹಗಳು ಕುಟ್ಯತೆ ಗುಣವನ್ನು ಹೊಂದಿವೆ. ಕುಟ್ಯತೆ ಅಂದ್ರೆ ಕುಟ್ಯತೆ ಅಂದ್ರೆ ಲೋಹಗಳನ್ನು ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಲೋಹಗಳ ಮೇಲೆ ನೀವು ಅದನ್ನು ಕಾಯಿಸ್ಬೋದು ಅಥವಾ ಹಾಗೆ ಹೊಡಿಬೋದು ಅಥವಾ ಕಾಯಿಸ್ಬೋದು. ಕಾಯಿಸಿದಾಗ ಬೇಗ ತೆಳುವಾಗುತ್ತೆ. ನೀವು ತೆಳುವಾದ ಸೀಟ್, ಒಂದು ತಾಮ್ರದ ಹಾಳೆಗಳನ್ನು ನೋಡಿರ್ತೀರಿ ಮಕ್ಕಳೇ. ಈ ಅಂತರ ಬರೀತಾರಲ್ವಾ, ಅಂತರ ಬರೆಯೋರು ಏನು ಮಾಡ್ತಾರೆ? ತಾಮ್ರದ ತೆಳುವಾದ ಹಾಳೆಗಳು ಅಂಗಡಿಯಲ್ಲಿ ಸಿಗ್ತವೆ, ಅವುಗಳನ್ನು ನೋಡಿ ಅದರ ಮೇಲೆ ಅಕ್ಷರಗಳನ್ನು ಬಳದು ಅದನ್ನೇನು ಮಾಡ್ತಾರೆ? ದುಂಡಕ್ಕೆ ಸುತ್ತಿ ಕೈ ಕಟ್ತಾರೆ ಅಲ್ವಾ? ಹೆದರ್ಕೊಂಡಾಗ ಅಂತರ ಕಟ್ತಾರೆ. ಅಂತರ ಬರೆಯುವಂಥ ಹಾಳೆಗಳು. ಅದೇ ರೀತಿ ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಚಿನ್ನದ ಲೇಪನ ಮಾಡಿರ್ತಾರೆ ಮಕ್ಕಳೇ. ಬಾಗಿಲುಗಳಿಗೆ, ಅಲ್ಲಿ ಯಾವುದೋ ಒಂದು ಗರ್ಭಗುಡಿಯ ಬಾಗಿಲಿಗೆ ಚಿನ್ನದ ಲೇಪನ, ಅಥವಾ ಆ ದೇವರಿಗಾದರೂ ಸಹ ಚಿನ್ನದ ಲೇಪನ ಮಾಡಿರ್ತಾರೆ. ಅಥವಾ ಮೇಲ್ಗಡೆ ಕಳಸಕ್ಕೆ ಚಿನ್ನದ ಲೇಪನ ಮಾಡಿರ್ತಾರೆ ಗುಡಿಗೆ. ನೀವು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿರ್ಬೋದು, ಅಲ್ಲಿ ಚಿನ್ನದ ಲೇಪನ ಮಾಡಿದಂಥ ಬಾಗಿಲುಗಳನ್ನು ನೋಡಿರ್ತೀರಿ ಮಕ್ಕಳೇ. ಆದ್ದರಿಂದ ತೆಳುವಾದ ಚಿನ್ನವನ್ನು ತೆಳುವಾದ ಹಾಳೆಯನ್ನಾಗಿ ಮಾಡಬಹುದು ಮತ್ತು ಇದನ್ನು ತೆಳುವಾದ ತಂತಿಯನ್ನಾಗಿ ಮಾಡಬಹುದು. ಬೆಳ್ಳಿ ಮತ್ತು ಚಿನ್ನ ಅತ್ಯಂತ ಕುಟ್ಯತೆ, ತನ್ಯತೆ ಹೊಂದಿರುವ ಲೋಹಗಳು. ಈಗ ಕುಟ್ಯತೆ ಅಂದ್ರೆ ಏನು ಅಂದರೆ, ಹಾಳೆಯನ್ನಾಗಿಸುವ ಲೋಹಗಳನ್ನು ನಾವು ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಹಾಳೆಯನ್ನಾಗಿಸುವ ಗುಣ ಕುಟ್ಯತೆ ಅಂದರೆ ಲೋಹಗಳನ್ನು ನಾವು ಕುಟ್ಟಿ ಹಾಳೆಗಳನ್ನಾಗಿ ತೆಳುವಾದ ಹಾಳೆಗಳನ್ನಾಗಿ ಮಾಡುವ ಗುಣವೇ ಕುಟ್ಯತೆ. ಅದೇ ರೀತಿ ತನ್ಯತೆ ಅಂತ ಬರ್ತದೆ. ತನ್ಯತೆ ಅಂತಂದರೆ ಲೋಹಗಳನ್ನು ಅವು ದ್ರವರೂಪದಲ್ಲಿದ್ದಾಗ ಅಥವಾ ಲೋಹಗಳನ್ನು ಎಳೆದು ತೆಳುವಾದ ತಂತಿಯನ್ನಾಗಿ ಮಾಡಬಹುದು. ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ
ಇದಕ್ಕೆ ಡಕ್ಟಿಲಿಟಿ, ಅದಕ್ಕೆ ಮಿಲಿಯಾಬಿಲಿಟಿ ಅಂತ ಕರೀತಾರೆ. ಕುಟ್ಯತೆ ಅಂದರೆ ಮಿಲಿಯಾಬಿಲಿಟಿ, ಇದಕ್ಕೆ ಡಕ್ಟಿಲಿಟಿ ಅಂತ ಕರೀತಾರೆ. ತೆಳುವಾದ ತಂತಿಯನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ಯತೆ ಎನ್ನುವರು. ಅಂದರೆ ತಂತಿಯನ್ನಾಗಿಸುವ ಗುಣ, ಅದು ಹಾಳೆಯನ್ನಾಗಿಸುವ ಗುಣ, ಇದು ತಂತಿಯನ್ನಾಗಿಸುವ ಗುಣ. ತಂತಿಯನ್ನಾಗಿಸುವ ಗುಣ. ಲೋಹಗಳನ್ನ ನಾವು ತೆಳುವಾದ ತಂತಿ ಮಾಡ್ಬೋದು, ನೂಲು ಥರ ಮಾಡ್ಬೋದು. ಉದಾಹರಣೆಗೆ ನೀವು ಚಿನ್ನ ಲೇಪಿತ, ಚಿನ್ನದಿಂದ ಡಿಸೈನ್ ಆದಂಥ ಸೀರೆಗಳನ್ನು ನೋಡಿರ್ತೀರಿ ಮಕ್ಕಳೇ. ಚಿನ್ನದ ಸೀರೆಗಳು ಅಂದರೆ ಚಿನ್ನದ ನೂಲುಗಳನ್ನು ಮಾಡಿ, ರೇಷ್ಮೆಯ ನೂಲುಗಳಂತೆ ಚಿನ್ನದ ನೂಲುಗಳನ್ನು ಮಾಡಿ ಚಿನ್ನದ ಸೀರೆಗಳನ್ನು ತಯಾರಿಸಿರ್ತಾರೆ ಮಕ್ಕಳೇ. ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳು, ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ನೀವು 50 ಲಕ್ಷದ ಸೀರೆ ತಗೊಂಡು, 1 ಲಕ್ಷ ತಗೊಂಡು, 2 ಲಕ್ಷ ತಗೊಂಡು, 10 ಲಕ್ಷ ತಗೊಂಡು ಅಂತ ಕೇಳಿರ್ತೀವಿ. ಅದಕ್ಕೆ ಯಾಕೆ ಅಷ್ಟು ರೇಟು ಅಂದರೆ ಚಿನ್ನ ಮತ್ತು ಬೆಳ್ಳಿಯ ಲೇಪನ ಮತ್ತು ವಜ್ರಗಳಿಗೂ ಸಹ ಕೆಲವು ಹರಳುಗಳನ್ನು ಹಾಕಿರ್ತಾರೆ. ಚಿನ್ನದ ನೂಲುಗಳನ್ನು ಮಾಡಿ, ಚಿನ್ನದ ನೂಲುಗಳಿಂದ ಡಿಸೈನ್ ಮಾಡಿರ್ತಾರೆ ಮಕ್ಕಳೇ. ಈ ರೀತಿ ನಾವು ಚಿನ್ನವನ್ನು ನೋಡಿ, 1 ಗ್ರಾಮ್ ಚಿನ್ನದಿಂದ 2 ಕಿಲೋಮೀಟರ್ ದೂರ ಅದನ್ನು ಎಳೆಯನ್ನಾಗಿ ಮಾಡ್ಬೋದು, ಚಿನ್ನದ ತಂತಿಯನ್ನಾಗಿ ಮಾಡ್ಬೋದು. 1 ಗ್ರಾಮ್ ಅಂದ್ರೆ ಗೊತ್ತಾ ಮಕ್ಕಳೇ? 1 ಗ್ರಾಮ್ ಅಂದರೆ ಸುಮಾರು ನೀವು ಒಣಗಿದ ಒಂದು ಜೋಳದ ಕಾಳು ಅಥವಾ ಒಣಗಿದ ಒಂದು ಕಾಳು, ಯಾವುದೋ ಒಂದು ನೀವು ಕಾಳು ತಗೋಬೋದು. 1 ಗ್ರಾಮ್ ತೂಕ ಇರುತ್ತೆ. ಈ 1 ಗ್ರಾಮ್ ಬಂಗಾರದಿಂದ 2 ಕಿಲೋಮೀಟರ್ವರೆಗೂ ನಾವು ತಂತಿಯನ್ನು ಮಾಡ್ಬೋದು. ನೋಡಿ ಎಷ್ಟು ಹೆಚ್ಚು ಇದು ತನ್ಯತೆಯನ್ನು ಹೊಂದಿರುತ್ತೆ. ಕುಟ್ಯತೆ ಮತ್ತು ತನ್ಯತೆಯನ್ನು ಹೊಂದಿರತಕ್ಕಂಥ ಲೋಹ ಯಾವುದಪ್ಪ ಅಂದರೆ, ಅತಿ ಹೆಚ್ಚು ತನ್ಯತೆ ಹೊಂದಿರುವ ಲೋಹ ಯಾವುದಪ್ಪ ಅಂದರೆ ಚಿನ್ನ. ಆಯ್ತಾ? ಯಾವ ಲೋಹ ಅತಿ ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಹೊಂದಿರುತ್ತೆ ಅಂದರೆ ಆ ಲೋಹ ಯಾವುದಪ್ಪ ಅಂದ್ರೆ ಚಿನ್ನ, ಪ್ಲಾಟಿನಮ್ ಮತ್ತು ಬೆಳ್ಳಿ. ಇವು 3 ಬರ್ತವೆ. ಬಟ್ ಅತಿ ಹೆಚ್ಚು ತನ್ಯತೆ ಹೊಂದಿರತಕ್ಕಂಥದ್ದು ಚಿನ್ನ. 1 ಗ್ರಾಮ್ ಇದರ 1 ಗ್ರಾಮ್ ಚಿನ್ನವನ್ನು 2 ಕಿಲೋಮೀಟರ್ ಉದ್ದದ ತಂತಿಯನ್ನಾಗಿ ಎಳೆಯಬಹುದು ಎಂದರೆ ಆಶ್ಚರ್ಯವಾಗಬಹುದು. ಆಶ್ಚರ್ಯವಾಗುತ್ತಲ್ವಾ? ಅದೇ ರೀತಿ ಅತ್ಯಂತ ತೆಳುವಾದ ತಗಡನ್ನಾಗಿ ಮಾಡ್ಬೋದು. ನೀವು ನೋಡ್ತೀರಿ ಮಕ್ಕಳೇ, ಆಭರಣ ತಯಾರಿಸ್ಬೇಕಾದ್ರೆ ಅವುಗಳನ್ನು ಚೆನ್ನಾಗಿ ನುಳಿದಿರ್ತಾರೆ. ಸಣ್ಣ ಸಣ್ಣ ಎಳೆಗಳನ್ನಾಗಿ ಮಾಡಿ ಅದನ್ನು ಹಗ್ಗದ ಥರ ನುಳಿದಿರ್ತಾರೆ. ಅದೇ ರೀತಿ ನೀವು ಈ ಓಲೆಗಳನ್ನು ತಯಾರಿಸ್ಬೇಕಾದ್ರೆ ಚಿಕ್ಕ ಪ್ಲೇಟ್ಗಳನ್ನಾಗಿ ಮಾಡಿರ್ತಾರೆ ಅಲ್ವಾ? ಅದರಿಂದ ಅತಿ ಹೆಚ್ಚು ತನ್ಯತೆ ಕುಟ್ಯತೆ ಹೊಂದಿರುವ ಲೋಹ ಯಾವುದು ಅಂತಂದರೆ ಚಿನ್ನ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಳ್ಳಿ ಮತ್ತು ಪ್ಲಾಟಿನಮ್. ಇವುಗಳು ಲೋಹಗಳ ಕುಟ್ಟೆ ಮತ್ತು ತನ್ಯ ಗುಣಗಳಿಂದಾಗಿ ನಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಅವುಗಳಿಗೆ ವಿಭಿನ್ನ ಆಕಾರಗಳನ್ನು ಕೊಡಬಹುದು. ಆದ್ದರಿಂದ ಇವುಗಳನ್ನು ಆಭರಣ ತಯಾರಿಸಲಿಕ್ಕೆ ಬಳಸ್ತಾರೆ ಮಕ್ಕಳೇ. ಯಾಕೆ ಲೋಹಗಳನ್ನು ಅಂದರೆ ಚಿನ್ನ, ಬೆಳ್ಳಿ, ಪ್ಲಾಟಿನಮ್ಗಳನ್ನು ಆಭರಣ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತಂದರೆ ಇವುಗಳನ್ನು ಎಷ್ಟು ತೆಳುವಾದ ತಂತಿಯನ್ನಾಗಿಯೂ ಮಾಡ್ಬೋದು ಮತ್ತು ತೆಳುವಾದ ಹಾಳೆಗಳನ್ನಾಗಿ ಮಾಡ್ಬೋದು. ಮತ್ತು ಇವುಗಳಿಂದ ಬೇಕಾದ ಆಕಾರ ಕೊಡ್ಬೋದು. ಚಿನ್ನ ಮೃದುವಾಗಿರುತ್ತೆ, ಅದಕ್ಕೆ ತಾಮ್ರವನ್ನು ಸೇರಿಸಿದಾಗ ಅದು ಗಟ್ಟಿಯಾಗುತ್ತೆ. ಶುದ್ಧವಾದ ನೀವೇನು 24 ಕ್ಯಾರೆಟ್ 22 ಕ್ಯಾರೆಟ್ ಅಂತ ಕೇಳಿರ್ತೀವಿ. ಈ ಅಪರಂಜಿ ಚಿನ್ನ ಏನಿರುತ್ತಲ್ಲ ಅತ್ಯಂತ ಮೃದುವಾಗಿರುತ್ತೆ. ಅದರಿಂದ ನಾವು ಆಭರಣ ತಯಾರಿಸೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡ್ತಾರೆ, ಒಂದು 10-12% ಅಷ್ಟು ತಾಮ್ರವನ್ನು ಸೇರಿಸ್ತಾರೆ. ತಾಮ್ರ ಸೇರಿಸಿದಾಗ ಚಿನ್ನ ಗಟ್ಟಿಯಾಗುತ್ತೆ. ನಂತರ ಲೋಹ ಏನು ಆಭರಣ ತಯಾರಿಸುವ ಚಿನ್ನ ಐತಲ್ಲ, ಶುದ್ಧವಾದ ಚಿನ್ನ ಅಲ್ಲ, ಅದು 22 ಕ್ಯಾರೆಟು ಚಿನ್ನ ಇರುತ್ತೆ. ಅದರಲ್ಲಿ ತಾಮ್ರ ಬೆರೆಸಿರ್ತಾರೆ. ಚಿನ್ನದ ಒಂದು ಮಿಶ್ರ ಲೋಹ ಆಭರಣ ಚಿನ್ನ. ಲೋಹದ ಕುಟ್ಟೆ ಮತ್ತು ತನ್ಯ ಗುಣಗಳಿಂದಾಗಿ ನಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ವಿಭಿನ್ನ ಆಕಾರವನ್ನು ಕೊಡಬಹುದು. ಅಡುಗೆ ಪಾತ್ರೆಗಳನ್ನು ತಯಾರಿಸಲು ಬಳಸಬಹುದಾದ ಕೆಲವು ಲೋಹಗಳನ್ನು ಹೆಸರಿಸಬಲ್ಲಿರಾ? ಅಡುಗೆ ಪಾತ್ರೆ ಸ್ಟೀಲ್ ಕೇಳಿದ್ದೀರಿ ನೀವು. ಸ್ಟೀಲ್ ಪಾತ್ರೆ, ಸ್ಟೀಲ್ ಕಪ್ಪು, ಸ್ಟೀಲ್ ಲೋಟ, ಸ್ಟೀಲ್ ಪಾತ್ರೆ ಇದು ಕಬ್ಬಿಣದ ಒಂದು ಮಿಶ್ರ ಲೋಹ ಆಗಿದೆ. ಅದೇ ರೀತಿ ಹಿಂದಿನ ಕಾಲದಲ್ಲಿ ನಾವು ಹಿತ್ತಾಳೆ ತಟ್ಟೆಗಳನ್ನು ನೋಡ್ತಿದ್ವಿ. ಹಿತ್ತಾಳೆ ತಾಮಂಡಿ ಅಂತ ಕರಿತಿದ್ವಿ. ಹಿತ್ತಾಳೆ ತಟ್ಟೆಗಳು, ಕಂಚಿನ ಮೂರ್ತಿಗಳು ಇವೆಲ್ಲ ತಾಮ್ರದ ಮಿಶ್ರ ಲೋಹಗಳು. ಈ ಅಡುಗೆ ಪಾತ್ರೆಗಳ ತಯಾರಿಕೆ ಅಲ್ಯೂಮಿನಿಯಂ ಪಾತ್ರೆಗಳು, ಇಂಡಾಲ್ಯೂಮಿನಿಯಂ ಅಂತ ಹೇಳ್ತಾರೆ. ಅಲ್ಯೂಮಿನಿಯಂನ ಒಂದು ಮಿಶ್ರ ಲೋಹ, ಡ್ಯುರಾಲ್ಯೂಮಿನಿಯಂ ಅಂತ ಹೇಳ್ತಾರೆ. ಅಲ್ಯೂಮಿನಿಯಂ ಪಾತ್ರೆ, ಸಿಲ್ವರ್ ಪಾತ್ರೆ ಅಂತ ಕರೀತಾರೆ. ಸಿಲ್ವರ್ ಅಂದರೆ ಬೆಳ್ಳಿ, ಬಟ್ ಕನ್ನಡದಲ್ಲಿ ಸಿಲ್ವರ್ ಪಾತ್ರೆ ಅಂದರೆ ಅಲ್ಯೂಮಿನಿಯಂ ಪಾತ್ರೆ ಮಕ್ಕಳೇ. ಬಿಳಿಯಾಗಿರುತ್ತೆ ಅಲ್ವಾ? ನೀವು ತಾಮ್ರ ತಗೊಂಡ್ರೆ ಹಳದಿ ಬಣ್ಣದಲ್ಲಿರುತ್ತೆ, ಚಿನ್ನ ಮತ್ತು ತಾಮ್ರ. ನಂತರ ನೀವು ಕಬ್ಬಿಣ ತಗೊಂಡ್ರೆ ಕಪ್ಪು ಬಣ್ಣದಲ್ಲಿ, ಬೂದು ಬಣ್ಣದಲ್ಲಿರುತ್ತೆ. ಅದೇ ಸ್ಟೀಲ್ ತಗೊಂಡ್ರೆ ಅದು ಕಬ್ಬಿಣದ ಮಿಶ್ರ ಲೋಹ, ಅದು ಕಾರ್ಬನ್ ಬೆರೆಸಿರ್ತಾರೆ ಸ್ಟೀಲ್ ಪಾತ್ರೆಗಳು. ನಾವು ಸ್ಟೀಲನ್ನು ಹೆಚ್ಚಾಗಿ ಬಳಸ್ತೇವೆ ಮಕ್ಕಳೇ. ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಅಂತ ಹೇಳ್ತಾನೆ. ಅದೇ ರೀತಿ ಲೋಹಗಳು ಉತ್ತಮ ಉಷ್ಣವಾಹಕಗಳು ಅನ್ನೋದಕ್ಕೆ ಒಂದು ಸಣ್ಣ
ಒಂದು ಸಣ್ಣ ಪ್ರಯೋಗ ಇದೆ ಮಕ್ಕಳೇ. ಏನು ಪ್ರಯೋಗ ಅಂತಂದರೆ, ನೀವು ಲೋಹಗಳು ಉತ್ತಮ ಉಷ್ಣವಾಹಕಗಳು. ಈಗ ನೆಕ್ಸ್ಟ್ ನಾವು ಇನ್ನೊಂದು ಗುಣ, 4ನೇ ಗುಣ, ಲೋಹಗಳು ಉತ್ತಮ ಉಷ್ಣವಾಹಕಗಳು. ನೆಕ್ಸ್ಟ್ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಅಂತ ಹೇಳಿ. ಲೋಹಗಳು ಉತ್ತಮವಾದ ಉಷ್ಣವಾಹಕಗಳು. ಇದನ್ನ ಹೆಂಗೆ ನಾವು ಹೇಳೋದು ಅಂತಂದ್ರೆ, ಉಷ್ಣವಾಹಕಗಳು ಹೆಂಗೆ ಹೇಳೋದು ಅಂದರೆ, ಒಂದು ಸ್ಟ್ಯಾಂಡ್ ಮಕ್ಕಳೇ, ಒಂದು ಸ್ಟ್ಯಾಂಡನ್ನು ಕಳೀತಾರ. ಈ ಸ್ಟ್ಯಾಂಡಿಗೆ ನಾವು ಒಂದು ಕ್ಲಿಪ್ ಹಾಕಿ ಒಂದು ಕಬ್ಬಿಣದ ರಾಡನ್ನು ಅಥವಾ ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ ಯಾವುದಾದ್ರೂ ಒಂದು ರಾಡನ್ನು ತೆಗೆದುಕೊಳ್ಳಿಕೊಂಡ್ರೆ, ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಈ ರಾಡಿಗೆ ಮೇಣವನ್ನು ಹಚ್ಚಿಬಿಟ್ಟು ಗುಂಡು ಪಿನ್ನುಗಳನ್ನು ನೇತಾಕಿ. ಮೇಣ ಇದೊಂದು ಗುಂಡು ಪಿನ್ನು, ನೆಕ್ಸ್ಟ್ ಇದೊಂದು ಗುಂಡು ಪಿನ್ನು, ನೆಕ್ಸ್ಟ್ ಇದೊಂದು ಗುಂಡು ಪಿನ್ನು, ನೆಕ್ಸ್ಟ್ ಇದೊಂದು ಗುಂಡು ಪಿನ್ನು ಹಾಗೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೀವು ಒಂದು ಮಧ್ಯಸಾರ ದೀಪ ಅಥವಾ ಬರ್ನರ್ ತಗೊಂಡು ಈ ಭಾಗದ ತುದಿಯನ್ನು ಕಾಯಿಸಿ. ದೀಪದ ಸಹಾಯದಿಂದ ಅದರ ತುದಿಯನ್ನು ಕಾಯಿಸೋದು. ಮಧ್ಯಸಾರ ದೀಪದಿಂದ ಈ ಕಬ್ಬಿಣದ ತುಂಡಿನ ಅಥವಾ ಯಾವುದೋ ಒಂದು ಅಲ್ಯೂಮಿನಿಯಂ ಅಥವಾ ತಾಮ್ರದ ತಂತಿಯ ತುಂಡಿನ ತುದಿ ಭಾಗವನ್ನು ಕಾಯಿಸಬೇಕು. ಈ ಗುಂಡು ಪಿನ್ನುಗಳನ್ನು ಈ ರೀತಿ ಮೇಣದ ಸಹಾಯದಿಂದ ಚುಚ್ಚಿ ಗುಂಡು ಪಿನ್ನುಗಳನ್ನು ನೇತಾಕ. ಇದನ್ನು 1ನೇದು, ಇದು 2, ಇದು 3, ಇದು 4 ಇದನ್ನು ಕಾಯಿಸ್ತಾ ಹೋದರೆ ಒಂದು 5 ನಿಮಿಷ ಕಾಯಿಸಿದ್ವಪ್ಪ, ಅವಾಗ 1ನೇ ಗುಂಡು ಪಿನ್ನು ಬೀಳುತ್ತೆ. ನೆಕ್ಸ್ಟ್ 2 ನಿಮಿಷ ಕಾಯಿಸಿದ್ವಿ, ಅವಾಗ 2ನೇ ಗುಂಡು ಪಿನ್ನು ಒಂದು 10 ನಿಮಿಷ ಕಾಯಿಸಿದ್ವಿ. ಈಗ 5 ನಿಮಿಷ ಕಾಯಿಸಿದ್ವಿ, ಇದು 10 ನಿಮಿಷ, 15 ನಿಮಿಷ, 20 ನಿಮಿಷ ಅಲ್ವಾ? ಇಲ್ಲ ಅಂದ್ರೆ ನಿಮ್ಗೆ ಇನ್ನೂ ಈಸಿ ಆಗಲಿ ಅಂದರೆ, 1 ನಿಮಿಷ ಕಾಯಿಸಿದ ತಕ್ಷಣ ಇದು ಬಿದ್ದೋಗುತ್ತೆ, 2 ನಿಮಿಷ ಕಾಯಿಸಿದ ತಕ್ಷಣ ಇದು ಬಿದ್ದೋಗುತ್ತೆ, 3 ನಿಮಿಷ ಕಾಯಿಸಿದ ತಕ್ಷಣ 3ನೇದು ಬೀಳುತ್ತೆ, 4 ನಿಮಿಷ ಕಾಯಿಸಿದ ತಕ್ಷಣ 4ನೇದು ಬೀಳುತ್ತೆ. ಯಾಕೆ ಬೀಳುತ್ತೆ ಅಂದರೆ, ಇಲ್ಲಿ ಉಷ್ಣ ಇಲ್ಲಿಂದ ಹರಿತಾ ಬರುತ್ತೆ. ಮತ್ತೆ ಉಷ್ಣ ಇಲ್ಲಿಗೆ ಈ ಕಾಯಿಸಿದ ತಕ್ಷಣ ಉಷ್ಣ ಇಲ್ಲಿ ಹರಿದಾಗ ಈ ಒಂದು ಮೇಣ ಕರಗುತ್ತೆ, ಅದನ್ನೇ ಗುಂಡು ಪಿನ್ ಬೀಳುತ್ತೆ. ನೆಕ್ಸ್ಟ್ 2 ನಿಮಿಷ ಕಾಯಿಸಿದ ತಕ್ಷಣ ಇಲ್ಲಿದ್ದಂಥ ಉಷ್ಣ ಇಲ್ಲಿ ಬರುತ್ತೆ, ಅವಾಗ 2ನೇ ಗುಂಡು ಪಿನ್ ಬೀಳುತ್ತೆ. ಮತ್ತೆ 3ನೇ ಗುಂಡು ಪಿನ್ ಹತ್ರ ಬರುತ್ತೆ, ಉಷ್ಣ ಹರ್ಕೊಂಡು ಇದ್ರ ಮೂಲಕ, ತಂತಿ ಮೂಲಕ 3ನೇ ಗುಂಡು ಪಿನ್ ಬೀಳುತ್ತೆ, ಮೇಣ ಕರಗುತ್ತೆ. ಶಾಖಕ್ಕೆ ಮೇಣ ಕರಗುತ್ತಲ್ವಾ, ಶಾಖ ಹರಿತಾ ಬಂದಂಗೆ ಮೇಣ ಕರಗುತ್ತೆ, 3ನೇದು ಬೀಳುತ್ತೆ. ಮತ್ತು 4 ನಿಮಿಷ ಕಾಯಿಸಿದ ತಕ್ಷಣ 4ನೇ ಗುಂಡು ಪಿನ್ ಬೀಳುತ್ತೆ. ಇದರಿಂದ ನಾವು ಈ ಪ್ರಯೋಗವನ್ನು ತಿಳ್ಕೋಬಹುದು, ಲೋಹಗಳು ಉಷ್ಣವನ್ನು ತಮ್ಮ ಮೂಲಕ ಹರಿಯಲು ಬಿಟ್ಟುಕೊಡುತ್ತವೆ. ಲೋಹದ ಪಾತ್ರೆಗಳು ನೋಡಿದ್ರೆ, ಯಾವುದೋ ಪಾತ್ರೆಗಳನ್ನ ನೀವು ಅಡುಗೆ ಮಾಡಿದ್ರೆ ಒಲೆ ಮೇಲೆ ಇಟ್ಟಾಗ ಪಾತ್ರೆಗಳು ಮುಟ್ತೀರಾ, ಹೀಗೆ ಒಲೆ ಮೇಲೆ ಟೀ ಮಾಡಕ್ಕೆ ಕಬ್ಬಿಟ್ಟು ಏನೋ ಒಂದು ಪಾತ್ರೆ ಇಟ್ಟು ನೀವು ಒಲೆ ಹಚ್ತೀರಿ, ನಂತರ ಅದು ಬಿಸಿಯಾಗಿರುತ್ತೆ, ಮುಟ್ಟಕ್ಕಾಗಲ್ಲ ನಮಗೆ. ನಾವು ಅದನ್ನು ಯಾವುದೋ ಒಂದು ಈ ರೀತಿಯ ಇಕ್ಕಳ ತಗೊಂಡು ಅಥವಾ ಯಾವುದೇ ಒಂದು ಬಟ್ಟೆ ತಗೊಂಡು ಮುಟ್ಬೇಕಾಗುತ್ತೆ. ಯಾಕಂದರೆ ಆ ಲೋಹದ ಪಾತ್ರೆ ಕೆಳಗಡೆ ಕಾದರೂ ಸಹ ಮೇಲ್ಗಡೆ ಬಿಸಿಯಾಗಿರುತ್ತೆ. ಲೋಹಗಳು ಉಷ್ಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಮ್ಮ ಮೂಲಕ ಹರಿಯಲು ಬಿಟ್ಟು ಕೊಡುತ್ತವೆ. ಅದರಿಂದ ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಅಂತ ಗೊತ್ತಾಗುತ್ತೆ. ಇಲ್ಲಿ ಆ ಪ್ರಯೋಗದಿಂದ ಲೋಹಗಳು ಉತ್ತಮ ಉಷ್ಣವಾಹಕಗಳು. ಮತ್ತು ಇನ್ನೊಂದು ಪ್ರಯೋಗ, ಅದನ್ನು ನಾವು ಇಲ್ಲಿ ಬುಕ್ಕಲ್ಲಿ ಚಟುವಟಿಕೆ 3.5 ನೋಡಿದ್ವಿ. ಈಗ ನಾವು ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಮತ್ತು ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ ಅಂತ ಗೊತ್ತಾಯ್ತು. ಲೋಹಗಳನ್ನು ಕಾಯಿಸಿದ ತಕ್ಷಣ ಕರಗಲ್ಲ. ಲೋಹಗಳನ್ನು ನಾವು 1000 ಡಿಗ್ರಿ, ಸುಮಾರು 500, 600, 800 ಡಿಗ್ರಿ ಟೆಂಪ್ರೇಚರ್ ಕೊಡಬೇಕು ಲೋಹಗಳು ಕರಗಬೇಕಪ್ಪ ಅಂದರೆ. ಈ ಕಬ್ಬಿಣ ನಿಂಪುಡಿ ಮೇಲೆ ಕಾಯಿಸ್ದಾಗ ನೋಡಿದಿರಿ, ಅಲ್ಲಿ ಸುಮಾರು 400-500 ಡಿಗ್ರಿ ತಾಪ ಇರುತ್ತೆ, ಅದು ಕರಗಲ್ಲ. ಬಟ್ ಅದಕ್ಕೆ ಸುಮಾರು 800-900, 1000 ಡಿಗ್ರಿ ತನಕ ಟೆಂಪ್ರೇಚರ್ ಕೊಟ್ಟರೆ ಕಬ್ಬಿಣ ಕರಗಿ ದ್ರವ ರೂಪಕ್ಕೆ ಬರುತ್ತೆ ಮಕ್ಕಳು. ಕಬ್ಬಿಣ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ತಾಮ್ರ ಇರ್ಬೋದು, ಅವುಗಳ ಕರಗುವ ಬಿಂದು ಹೆಚ್ಚಿರುತ್ತೆ. ಮತ್ತು ಮೇಲಿನ ಚಟುವಟಿಕೆ ತೋರಿಸುತ್ತದೆ, ಬೆಳ್ಳಿ ಮತ್ತು ತಾಮ್ರ ಉಷ್ಣದ ಅತ್ಯುತ್ತಮ ವಾಹಕಗಳು. ಬೆಳ್ಳಿ ಮತ್ತು ತಾಮ್ರ ಈಗ ನಾವು ಪ್ರಯೋಗ ಮಾಡಿದ್ವಲ್ಲ, ಅತಿ ಉತ್ತಮ ವಾಹಕ ಯಾವುದು ಅಂದರೆ ಬೆಳ್ಳಿ, ಅದರ ನೆಕ್ಸ್ಟ್ ಬರೋದು ತಾಮ್ರ. ಇವು ಉತ್ತಮ ಉಷ್ಣ ವಾಹಕಗಳು. ಅದೇ ರೀತಿ ಇವುಗಳಿಗೆ ಹೋಲಿಸಿದರೆ ಸೀಸಾ ಮತ್ತು ಪಾದರಸ ಉಷ್ಣದ ದುರ್ಬಲ ವಾಹಕಗಳು. ಸೀಸಾ ಮತ್ತು ಪಾದರಸ, ನಿಮಗೆ ಲೋಹಗಳು ಉಷ್ಣವನ್ನು ಬಿಟ್ಕೊಡ್ತವೆ ಅಂತ ಗೊತ್ತು, ಆದರೆ ಸೀಸಾ ಮತ್ತು ಪಾದರಸ ಇವು ಲೋಹವನ್ನು ತಮ್ಮ ಮೂಲಕ ಉಷ್ಣವನ್ನು ತಮ್ಮ ಮೂಲಕ ಹರಿಯಲು ನಿಧಾನವಾಗಿ ಬಿಟ್ಕೊಡ್ತವೆ. ಅದರಿಂದ ಇವಕ್ಕೆ ದುರ್ಬಲ ವಾಹಕಗಳು ಅಂತ ಕೇಳ್ತಾರೆ. ನೆನಪಿದ್ರೆ ಉತ್ತಮ ಉಷ್ಣವಾಹಕಗಳು ತಾಮ್ರ ಮತ್ತು ಬೆಳ್ಳಿ ಅಲ್ವಾ? ಬೆಳ್ಳಿ ಮತ್ತು ತಾಮ್ರ ಉತ್ತಮ ಉಷ್ಣವಾಹಕಗಳು, ಬೆಳ್ಳಿ ಮತ್ತು ಇನ್ನೊಂದು ತಾಮ್ರ, ಬೆಳ್ಳಿ ಮತ್ತು ತಾಮ್ರ. ನೆಕ್ಸ್ಟ್ ದುರ್ಬಲ ಉಷ್ಣವಾಹಕಗಳು ಯಾವಪ್ಪ ಅಂತಂದ್ರೆ ಸೀಸಾ ಮತ್ತು ಪಾದರಸ.
ಸೀಸ ಮತ್ತು ಪಾದರಸ ದುರ್ಬಲ ಉಷ್ಣವಾಹಕಗಳು. ಗೊತ್ತಾಯ್ತಾ? ಈಗ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಅಂತ ಗೊತ್ತು ನಿಮಗೆ. ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು. ಈ ಪ್ರಯೋಗ ಏನು ಮಾಡೋದು ಅಂತಂದ್ರೆ, ನಾವು ಒಂದು ಬ್ಯಾಟರಿ ಸ್ವಿಚ್, ಈ ತರ ಒಂದು ಬ್ಯಾಟರಿ ಮತ್ತು ಸ್ವಿಚ್, ಇದೊಂದು ಬಲ್ಬ್ ಅನ್ನ ಕನೆಕ್ಟ್ ಮಾಡೋದು. ಬ್ಯಾಟರಿ ಸ್ವಿಚ್ ಇಲ್ಲಿ ಏನ್ ಮಾಡೋದಪ್ಪ ಅಂದ್ರೆ, ಎರಡು ಕ್ಲಿಪ್ ಅನ್ನ ಜೋಡಿಸ್ಬಿಟ್ಟು ಈ ಎರಡು ಮಧ್ಯೆ ನಮಗೆ ಇಲ್ಲಿ ತಂತಿಯನ್ನ ಹಾಕೋದು. ಇಲ್ಲಿ ನಾವು ಬೆಳ್ಳಿ ತಂತಿ ಇಟ್ವಿ ಅಂದ್ರೆ ಪ್ರಕಾಶಮಾನವಾಗಿ ಬೆಳಗುತ್ತೆ. ತಾಮ್ರ ತಂತಿ ಇಟ್ವಿ ಸ್ವಲ್ಪ ಪ್ರಕಾಶಮಾನವಾಗಿ ಬೆಳಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಅಲ್ಯೂಮಿನಿಯಂ ತಂತಿ ಇಟ್ವಿ ಮತ್ತು ಕಬ್ಬಿಣ ತಂತಿ ಇಟ್ವಿ. ಕಬ್ಬಿಣ ತಂತಿ ಇಟ್ಟಾಗ ಇದರ ಪ್ರಕಾಶತೆ ಕಡಿಮೆ ಆಗಿ ಸ್ವಿಚ್ ಆನ್ ಮಾಡ್ತೀವಿ. ಅವಾಗ ಯಾವುದು ಉತ್ತಮ ವಾಹಕ ಅಂತ ಗೊತ್ತಾಗುತ್ತೆ. ನಾವು ಸೀಸದ ತಂತಿ ಇಟ್ಟಾಗ ಪ್ರಕಾಶಮಾನವಾಗಿ ದೀಪ ಬೆಳಗುತ್ತೆ, ಬಲ್ಬ್ ಹೊತ್ತುತ್ತೆ, ಬಟ್ ಪ್ರಕಾಶಮಾನವಾಗಿ ಉರಿಯಲ್ಲ. ಅದೇ ನಾವು ತಾಮ್ರ, ನಾವು ಅಲ್ಯೂಮಿನಿಯಂ, ಚಿನ್ನ, ಬೆಳ್ಳಿ ಇಟ್ಟಾಗ ಅತಿ ಪ್ರಕಾಶಮಾನವಾಗಿ ಈ ಸರ್ಕ್ಯೂಟ್ ಕ್ಲೋಸ್ ಆದಾಗ ಚೆನ್ನಾಗಿ ಉರಿಯುತ್ತೆ. ಆದ್ದರಿಂದ ನಮಗೆ ಗೊತ್ತಾಗುತ್ತೆ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು. ನಿಮಗೆ ಗೊತ್ತು, ಈ ಮನೆಗಳಲ್ಲಿ ಈ ವಿದ್ಯುತ್ ತಂತಿ ನೋಡಿರ್ತೀರಿ ಮಕ್ಕಳು, ಅದು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಮನೆಯಲ್ಲಿ ವಯರ್ನ ನೀವು ಮೇಲ್ಗಡೆ ಕೋಟಿಂಗ್ ತೆಗೆದು ನೋಡ್ರಿ, ಅದರೊಳಗಡೆ ತಾಮ್ರದ ತಂತಿ ಇರುತ್ತೆ. ಅದೇ ರೀತಿ ಹೊರಗಡೆ ಸರ್ವಿಸ್ ವಯರ್ಗಳು ಇರ್ತಾವಲ್ಲ, ಅದು ಅಲ್ಯೂಮಿನಿಯಂ ತಂತಿ ಇರುತ್ತೆ. ಅದರಿಂದ ತಾಮ್ರ ಮತ್ತು ಅಲ್ಯೂಮಿನಿಯಂನ ನಾವು ವಿದ್ಯುತ್ ವಾಹಕ ತಂತಿಗಳನ್ನಾಗಿ ಬಳಸ್ತೀವಿ. ಯಾಕಂದರೆ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು. ಲೋಹಗಳು ಉತ್ತಮ ವಿದ್ಯುತ್ ಕೂಡ ಪ್ರವಹಿಸುತ್ತವೆ. ಚಿತ್ರದಲ್ಲಿ ಅದನ್ನು ಗಮನಿಸಬಹುದು. ನೀವು ನಿಮ್ಮ ಮನೆಯಲ್ಲಿ ವಿದ್ಯುತ್ ಸಾಗಿಸುವ ತಂತಿಗಳು ಪಾಲಿವಿನೈಲ್ ಕ್ಲೋರೈಡ್, PVC ಅಥವಾ ರಬ್ಬರ್ ಹೊದಿಕೆಯಿಂದ ಆವೃತವಾಗಿರುವುದನ್ನು ನೋಡಿರುತ್ತೀರಿ. ವಿದ್ಯುತ್ ತಂತಿಗಳು ಅಂತಹ ವಸ್ತುಗಳ ಹೊದಿಕೆಯಿಂದ ಏಕೆ ಆವೃತವಾಗಿರುತ್ತವೆ? ಯಾಕಂದರೆ ವಿದ್ಯುತ್ ಹರಿಬೇಕಾದ್ರೆ ಅದು ಟಚ್ ಆದರೆ ವಿದ್ಯುತ್ ಶಾಕ್ ಹೊಡೆಯುತ್ತೆ, ಗೊತ್ತಲ್ವ ಮಕ್ಕಳೇ? ಆದ್ದರಿಂದ ವಿದ್ಯುತ್ ತಂತಿಗಳ ಮೇಲೆ PVC ಅಥವಾ ಪಾಲಿವಿನೈಲ್ ಕ್ಲೋರೈಡ್ ಅಂತ ಏನು ಕರಿತೀವಿ, ಪಾಲಿವಿನೈಲ್ ಕ್ಲೋರೈಡ್, PVC ಮತ್ತು ರಬ್ಬರ್ ಕೋಟಿಂಗ್ ಇರುತ್ತೆ. ನಿಮ್ಮ ಮನೆಗಳಲ್ಲಿ ವಯರ್ ಇರುತ್ತೆ, ವಯರ್ ರಬ್ಬರ್ ಕೋಟಿಂಗ್ ಇರುತ್ತೆ ಮೇಲ್ಗಡೆ. ಆ ರಬ್ಬರ್ ಕೋಟಿಂಗನ್ನು ನೀವು ಚಾಕುವಿಂದ ಏರಿರಿ, ಆಮೇಲೆ ಬಿಟ್ರಿ, ವಿದ್ಯುತ್ ಹರಿಬೇಕಾದ್ರೆ ಶಾಕ್ ಹೊಡೆಯುತ್ತೆ. ವಿದ್ಯುತ್ ತಂತಿ ಏನಾದರೂ ಸ್ಕಿನ್ ಔಟ್ ಆಗಿ ಇಲ್ಲಿ ಕಡಿದು ಸ್ಕಿನ್ ಔಟ್ ಆದಾಗ ನಾವು ಮುಟ್ಟಿದ್ರೆ ಶಾಕ್ ಹೊಡೆಯುತ್ತಲ್ವ? ಅದರಿಂದ ಆ ಶಾಕನ್ನು ತಪ್ಪಿಸಲಿಕ್ಕೆ ನಾವು ಅದರ ಮೇಲೆ ರಬ್ಬರ್ ಕೋಟಿಂಗ್ ಇರುತ್ತೆ ಮಕ್ಕಳು. ಗೊತ್ತಾಯ್ತಾ? ರಬ್ಬರ್ ಕೋಟಿಂಗನ್ನು ಯಾಕೆ ಇಟ್ಟಿರ್ತಾರೆ, PVC ಕೋಟಿಂಗ್ ಯಾಕೆ ಇಟ್ಟಿರ್ತಾರೆ ಅಂದರೆ, ನಾವು ಸ್ವಿಚ್ಗಳಿರ್ತಾವಲ್ಲ, ಈ ಸ್ವಿಚ್ಗಳಲ್ಲಿ ಏನಾದರೂ ಸ್ವಿಚ್ ಡ್ಯಾಮೇಜ್ ಆಗಿ ಒಳಗಡೆ ಕೋಟಿಂಗ್ ಹೋಗಿ ಕೈ ಇಟ್ಟರೆ ಅಂದರೆ ಸ್ವಿಚ್ ಹೊಡ್ಕೊಂಡಿತ್ತಪ್ಪ, ನೀವು ಹಸಿ ಕೈಯಿಂದ ಹೋಗಿ ಏನಾದರೂ ಕೊಟ್ಟಿದ್ರೆ ಕರೆಂಟ್ ಹೊಡೆಯುತ್ತೆ. ಅದರಿಂದ ನೀವು ಸ್ವಿಚ್ಗಳನ್ನು ನೋಡಿರ್ತೀರಿ, ಪ್ಲಾಸ್ಟಿಕ್, ಅದು ಅವಾಹಕ ಹೊದಿಕೆಯ ಪ್ಲಾಸ್ಟಿಕ್. ಅದು ಸ್ವಿಚ್ ಒಳಗಡೆ ತಾಮ್ರ ತಂತಿ ಇರುತ್ತೆ, ಅವಾಹಕ ಹೊದಿಕೆಯ ಸ್ವಿಚ್ಗಳನ್ನು ನೋಡಿರ್ತೀರಿ ನೀವು. ಇದರಲ್ಲಿ ವಿದ್ಯುತ್ ಹರಿಯಲ್ಲ. ಆದರೆ ಲೋಹಗಳಲ್ಲಿ ವಿದ್ಯುತ್ ಹರಿಯುತ್ತೆ. ಒಳಗಡೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ವಿದ್ಯುತ್ ಹರಿಲಿಕ್ಕೆ ವಯರ್ಗಳಿರ್ತವೆ. ಆ ವಯರ್ ಒಳಗಡೆ ತಾಮ್ರ ತಂತಿ ಇರುತ್ತೆ ಮನೆಯಲ್ಲಿ. ಹೊರಗಡೆ ಆದರೆ ಅಲ್ಯೂಮಿನಿಯಂ ತಂತಿ. ಈ ವಿದ್ಯುತ್ ಕಂಬಗಳು, ದೊಡ್ಡ ದೊಡ್ಡ ವಿದ್ಯುತ್ ಕಂಬಗಳನ್ನು ನೋಡಿರ್ತೀವಿ. ಆ ವಿದ್ಯುತ್ ಕಂಬಗಳ ನಡುವೆ ತಂತಿ ಇರುತ್ತೆ. ಆ ತಂತಿ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಮಿಶ್ರಲೋಹ ಆಗಿರುತ್ತೆ. ಅಲ್ಯೂಮಿನಿಯಂ ಇರುತ್ತೆ ಹೆಚ್ಚಾಗಿ, ಅದರಲ್ಲಿ ಅಲ್ಯೂಮಿನಿಯಂ ತಂತಿ ಆಗಿರುತ್ತೆ. ಯಾಕಂದರೆ ಅಲ್ಯೂಮಿನಿಯಂ ವಿದ್ಯುತ್ತಿನ ಉತ್ತಮವಾದ. ಅದನ್ನು ಬಿಟ್ಟರೆ ತಾಮ್ರ ಇನ್ನೂ ಉತ್ತಮವಾದ. ತಾಮ್ರ ಕಾಸ್ಟ್ಲಿ ಆಗುತ್ತೆ, ಹೊರಗಡೆ ಹಾಕಲ್ಲ, ಮನೆ ಒಳಗಡೆ ಹಾಕಿರ್ತೀವಿ. ಚಿನ್ನ, ಬೆಳ್ಳಿ ಇನ್ನೂ ಉತ್ತಮ ವಿದ್ಯುತ್ ವಾಹಕಗಳು. ಆದರೆ ಅವುಗಳ ವಯರ್ ಯಾಕೆ ತಯಾರಿಸಲ್ಲ ಅಂದರೆ ಕಾಸ್ಟ್ಲಿ, ತುಂಬ ದುಬಾರಿ. ಚಿನ್ನದ ವಯರ್ ನಾವು ಮನೆಗೆ ವೈರಿಂಗ್ ಮಾಡೋಕ್ಕಾಗುತ್ತಾ? ತುಂಬ ಕಾಸ್ಟ್ಲಿ ಇರುತ್ತೆ. ಆದ್ದರಿಂದ ಲೋಹಗಳು ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದರೆ ಏನಾಗುತ್ತದೆ ಗೊತ್ತು ನಿಮಗೆ. ಉದಾಹರಣೆಗೆ ಇದು ಒಂದು ಲೋಹ, ಕೇಳಿಸ್ತಾ ಸೌಂಡು? ಲೋಹವು ಏನಾದರೂ ನೋಡ್ರಿ, ಲೋಹವನ್ನು ಕೆಳಗಡೆ ಬಿಡ್ತೀನಿ, ಸೌಂಡ್ ಕೇಳಿಸ್ತಾ? ಲೋಹಗಳು ಶಬ್ದವನ್ನು ಹೊರಡಿಸುತ್ತವೆ ಮಕ್ಕಳೇ. ಅದಕ್ಕೆ ಇದನ್ನ ಶಾಬ್ದನ ಅಂತ ಕರೀತಾರೆ. ಗೊತ್ತಾಯ್ತಾ? ಶಾಬ್ದನ ಗುಣ ಅಂತ ಕರಿತೀವಿ. ಅಂದರೆ ಲೋಹಗಳು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುತ್ತವೆ. ಲೋಹಗಳ ಈ ಗುಣವನ್ನು ಶಾಬ್ದನ ಎನ್ನುವರು. ಲೋಹಗಳು ಶಬ್ದವನ್ನು ಉಂಟು ಮಾಡುತ್ತವೆ. ಆಮೇಲೆ ನಿಮಗೆ ಗೊತ್ತಾಯಿತು, ಉತ್ತಮ ವಿದ್ಯುತ್ ವಾಹಕಗಳು. ಲೋಹಗಳನ್ನು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಅವು ಶಬ್ದವನ್ನು ಉಂಟು ಮಾಡುತ್ತವೆ. ಇದಕ್ಕೆ ಶಾಬ್ದನ ಗುಣ ಅಂತ ಕರೀತಾರೆ. ಲೋಹಗಳು ಶಾಬ್ದನ ಗುಣವನ್ನು ಹೊಂದಿರ್ತವೆ ಅಂದರೆ ಲೋಹಗಳು ಶಬ್ದವನ್ನು ಉಂಟು ಮಾಡ್ತವೆ. ಲೋಹಗಳು ತಮ್ಮದೇ ಆದಂತಹ
ಏನಾದರೂ ಬಂಗಾರ ತಗೊಂಡು ನೀವು ಬ್ಯಾಂಕಿಗೆ ಹೋದರೆ ಅವರು ಬಂಗಾರದ ಬಳೆಗಳನ್ನು ಅಲ್ಲೇ ಸ್ವಲ್ಪ ಎತ್ತಿ ಬಿಟ್ಟು ನೋಡ್ತಾರೆ. ಯಾಕಂದರೆ ಅವ್ರಿಗೆ ಬಂಗಾರದ ಶಬ್ದ ಗೊತ್ತಾಗುತ್ತೆ ಮಕ್ಕಳು, ಬಂಗಾರದ ಬಳೆಗಳು ಮಾಡುವ ಶಬ್ದ. ಅದೇ ನೀವು ಅಲ್ಯೂಮಿನಿಯಂ ಯಾವುದೋ ಒಂದು ತಾಮ್ರದ ಬಳೆಗಳನ್ನು ತಗೊಂಡು ಹೋದರೆ ಅದರ ಶಬ್ದನೇ ಬೇರೆ, ಬಂಗಾರದ ಶಬ್ದನೇ ಬೇರೆ, ಮತ್ತು ಕಬ್ಬಿಣದ ಶಬ್ದನೇ ಬೇರೆ. ಬೇರೆ ಬೇರೆ ಲೋಹಗಳು ಅವುಗಳ ಕಠಿಣತೆ ಆಧಾರದ ಮೇಲೆ ಬೇರೆ ಬೇರೆ ಶಬ್ದವನ್ನು ಉಂಟು ಮಾಡ್ತಾರೆ. ಇದಕ್ಕೆ ಶಾಬ್ದನ ಗುಣ ಅಂತ ಹೇಳ್ತೀವಿ. ಶಾಲಾ ಗಂಟೆಗಳನ್ನು ಲೋಹಗಳಿಂದ ಏಕೆ ಮಾಡಿರ್ತಾರೆ? ಅದರಲ್ಲೂ ತಾಮ್ರ ಮತ್ತು ಹಿತ್ತಾಳೆ ಕಂಚಿನ ಗಂಟೆಗಳು, ತಾಮ್ರದ ಹಿತ್ತಾಳೆ ಗಂಟೆಗಳನ್ನು ನೋಡಿರ್ತೀರಿ. ಹಿತ್ತಾಳೆ ಮತ್ತು ಕಂಚಿನಲ್ಲಿ ಯಾಕೆ ಗಂಟೆಗಳನ್ನು ಮಾಡ್ತಾರೆ ಅಂದರೆ ಅದು ಹೆಚ್ಚು ಶಾಬ್ದನ ಗುಣವನ್ನು ಹೊಂದಿದೆ ಮಕ್ಕಳು. ನೀವು ಸ್ಟೀಲ್ ಗಂಟೆ ತಗೊಳ್ಳಿ, ಬೆಳ್ಳಿ ಚಿನ್ನದ ಗಂಟೆ ತಗೊಳ್ಬೇಕಾದ್ರೆ, ಅದೇ ನೀವು ಹಿತ್ತಾಳೆ ಅಥವಾ ತಾಮ್ರದ ಗಂಟೆ ತಗೊಳ್ಳಿ, ಅವಷ್ಟನ್ನು ಬಾರಿಸಿ ನೋಡಿ. ಹಿತ್ತಾಳೆ ಅಥವಾ ತಾಮ್ರ, ಕಂಚು, ಗೊತ್ತಾಯ್ತಾ? ಹಿತ್ತಾಳೆ ಮತ್ತು ಕಂಚಿನ ಗಂಟೆಗಳು ಹೆಚ್ಚು, ಕಂಚಿನ ಕಂಠ ಅಂತ ಹೇಳ್ತೀವಿ, ಕಂಚಿನ ಗಂಟೆಯನ್ನು ಬಾರಿಸಿದಾಗ ಹೆಚ್ಚು ದೂರದವರೆಗೂ ಶಬ್ದ ಕೇಳಿಸುತ್ತೆ. ಅದಕ್ಕೆ ಶಾಬ್ದನ ಗುಣ ಹೆಚ್ಚಿದೆ. ಈಗ ಇಷ್ಟು ಲೋಹಗಳ ಭೌತ ಗುಣಗಳನ್ನು ನೋಡಿದರೆ ಮಕ್ಕಳು, ಇನ್ನೊಂದ್ಸರಿ ರಿಪೀಟ್ ಮಾಡಿದ್ದೀನಿ. ಲೋಹಗಳು ಕಾಂತೀಯ ಹೊಳಪನ್ನು ಹೊಂದಿರ್ತವೆ, ಲೋಹೀಯ ಕಾಂತಿ ಅಥವಾ ಹೊಳಪನ್ನು ಹೊಂದಿರ್ತವೆ. ಯಾವುದೇ ಲೋಹಗಳನ್ನು ತಗೊಳ್ಳಿ, ಹೊಸ ಲೋಹಗಳು ಫಳಫಳ ಹೊಳಿತಾ ಇರ್ತವೆ. ಮತ್ತು ಲೋಹಗಳು ಕಠಿಣವಾಗಿರುತ್ತವೆ. ಮೃದುವಾದ ಲೋಹಗಳು ಯಾವುವು ಅಂದರೆ ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಇವುಗಳನ್ನು ಚಾಕುವಿನಿಂದ ಕಟ್ ಮಾಡಬಹುದು. ಇನ್ನು ಉಳಿದಂತೆ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಇವುಗಳನ್ನು ಕಟ್ ಮಾಡಬಹುದು. ನೆಕ್ಸ್ಟ್ ಲೋಹಗಳು ಕುಟ್ಯತೆ ಮತ್ತು ತನ್ಯತೆ ಗುಣವನ್ನು ಹೊಂದಿರ್ತವೆ. ಕುಟ್ಯತೆ ಅಂದರೆ ಲೋಹಗಳನ್ನು ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು, ಕುಟ್ಯತೆ. ಮತ್ತು ತನ್ಯತೆ ಅಂದರೆ ಏನು ಅಂದರೆ ಲೋಹಗಳನ್ನು ತೆಳುವಾದ ತಂತಿಯನ್ನಾಗಿ ಎಳೆಯಬಹುದು, ಇದನ್ನು ತಂತಿಯನ್ನಾಗಿಸುವ ತನ್ಯತೆ ಅಂದರೆ. ನೆಕ್ಸ್ಟ್ ಇದರಲ್ಲಿ ಏನು ಕೇಳ್ತಾರೆ ಅಂದರೆ ಅತಿ ಹೆಚ್ಚು ತನ್ಯತೆ ಹೊಂದಿರುವ ಲೋಹ ಯಾವುದು? ಚಿನ್ನ, ಗೊತ್ತಾಯ್ತಾ? ಅದೇ ರೀತಿ ಲೋಹಗಳು ಉತ್ತಮ ಉಷ್ಣವಾಹಕಗಳು. ನಾವು ಪ್ರಯೋಗ ತೋರಿಸಿದ್ವಿ. ಲೋಹಗಳು ನೀವು ಒಂದು ಹಾರೆ ಇಲ್ಲ ಕುಲ್ ಮೇಲೆ ಕಾಯಿಸ್ತಿದ್ದೀರಪ್ಪ, ತುದಿ ಹಾರೆ ತುದಿ ಮಂಡಾಗಿದೆ, ಚೂಪ್ ಮಾಡಬೇಕು ಅಂದರೆ ಹಾರೆಯನ್ನು ಕಾಯಿಸಿ ಹಿಡ್ಕಳಿ ನೋಡೋಣ. ನೀವು ಒಂದು ಕಡೆ ಕಾಯಿಸಿ ಒಂದು ಕಡೆ ಹಿಡ್ಕೊಳಕ್ಕಾಗಲ್ಲ. ಲೋಹ ಅಲ್ಲಿ ಆ ಶಾಖ ಆ ಕಬ್ಬಿಣದ ಮೂಲಕ ಹರ್ಕೊಂಡು, ಆ ಹಾರೆ ಮೂಲಕ ಹರ್ಕೊಂಡು ಬರುತ್ತೆ ನಮಗೆ ಅಲ್ವಾ? ಲೋಹಗಳು ಉತ್ತಮ ಉಷ್ಣವಾಹಕಗಳು. ಅದರಲ್ಲಿ ಹೇಳಿದೆ ಬೆಳ್ಳಿ ಮತ್ತು ತಾಮ್ರ ಉತ್ತಮ ಉಷ್ಣವಾಹಕಗಳು. ಅದರಲ್ಲಿ ದುರ್ಬಲ ವಾಹಕಗಳು ಯಾವುವು? ಸೀಸ ಮತ್ತು ಪಾದರಸ. ಇದನ್ನು ಕೇಳ್ತಾರೆ ಡ್ಯಾಶ್ಗಳಲ್ಲಿ ಕೇಳ್ತಾರೆ, ಉಷ್ಣದ ದುರ್ಬಲ ವಾಹಕ ಲೋಹಗಳು ಯಾವುವು? ಅವಾಗ ಸೀಸ ಮತ್ತು ಪಾದರಸ ಅಂತ ಹೇಳ್ತಾರೆ. ನೆಕ್ಸ್ಟ್ ಉತ್ತಮ ವಿದ್ಯುತ್ ವಾಹಕ ಯಾವುವು? ಅಲ್ಯೂಮಿನಿಯಂ, ತಾಮ್ರ ಕೇಳಿದ್ರಲ್ವಾ? ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು. ಮತ್ತು ಲೋಹಗಳು ಶಾಬ್ದನ ಗುಣವನ್ನು, ಲೋಹಗಳು ಗಟ್ಟಿಯಾದ ಮೇಲ್ಮೈಗೆ ಬೆಳೆದಾಗ ಶಬ್ದವನ್ನು ಉಂಟು ಮಾಡ್ತವೆ. ಇದಕ್ಕೆ ಉತ್ತಮ ಉದಾಹರಣೆ ಗಂಟೆ ಅಲ್ವಾ? ಈ ರೀತಿ ಲೋಹಗಳ ನಾವು ಭೌತ ಗುಣಗಳು ಅಂತ ಹೇಳ್ತೀವಿ. ಈಗ ನಾವು ಅಲೋಹಗಳ ಬಗ್ಗೆ ನೋಡೋಣ. ಲೋಹಗಳ ಮುಂದೆ ಯಾವ ಸೇರಿಸ್ಕೊಂಡ್ರೆ ಲೋಹಗಳು ಅಂತ ಹೇಳ್ತೀವಿ. ಈಗ ಇಂಗ್ಲೀಷ್ನಲ್ಲಿ ಇವಕ್ಕೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಕರೀತಾರೆ. ಈಗ ನಾವು ಅಲೋಹಗಳು ಯಾವ್ಯಾವು? ಲೋಹಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವ ಲೋಹಗಳು ಅಂದರೆ ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ಚಿನ್ನ, ಬೆಳ್ಳಿ, ಪಾದರಸ, ಸೀಸ, ತವರ ಕೇಳಿದ್ರಲ್ಲ, ಇವೆಲ್ಲ ಲೋಹಗಳು. ಈಗ ಅಲೋಹಗಳು ಯಾವುವು? ನೀವು 8 ಮತ್ತು 9ನೇ ಕ್ಲಾಸ್ನಲ್ಲಿ ಇಂಗಾಲದ ಬಗ್ಗೆ ಕಲಿತಿದ್ರಿ ಮಕ್ಕಳು. ಇಂಗಾಲ ಅಂದರೆ ಕಾರ್ಬನ್, ಇದು ಒಂದು ಅಲೋಹ. ರಂಜಕ ಮತ್ತು ಗಂಧಕ, ಇಂಗ್ಲೀಷ್ನಲ್ಲಿ ನಾವು ಸಲ್ಫರ್, ಫಾಸ್ಫರಸ್ ಮತ್ತು ಸಲ್ಫರ್ ಅಂತ ಹೇಳ್ತೀವಿ. ಕ್ಲೋರಿನ್ ಅಂತ ಹೇಳ್ತೀವಿ ಅಲ್ವಾ? ಕ್ಲೋರಿನ್ ಅನಿಲ. ನಂತರ ಹೈಡ್ರೋಜನ್, ಆಕ್ಸಿಜನ್, ಕ್ಲೋರಿನ್ ಕೇಳಿದ್ರಲ್ವಾ? ಬ್ರೋಮಿನ್, ಅಯೋಡಿನ್ ಇವೆಲ್ಲ ಅಲೋಹಗಳು. ಲೋಹಗಳಿಗೆ ಹೋಲಿಸಿದರೆ ಅಲೋಹಗಳು ತುಂಬ ಕಡಿಮೆ ಸಂಖ್ಯೆಯಲ್ಲಿವೆ, ಲೋಹಗಳೇ ಜಾಸ್ತಿ, ಅಲೋಹಗಳು ತುಂಬ ಕಡಿಮೆ ಸಂಖ್ಯೆಯಲ್ಲಿವೆ ಎಂದು ಹಿಂದಿನ ತರಗತಿಯಲ್ಲಿ ನೀವು ಕಲಿತಿದ್ದೀರಿ. ಅಲೋಹಗಳಿಗೆ ಕೆಲವು ಉದಾಹರಣೆಗಳೆಂದರೆ ಕಾರ್ಬನ್, ಗಂಧಕ, ಅಯೋಡಿನ್, ಆಕ್ಸಿಜನ್, ಹೈಡ್ರೋಜನ್ ಇತ್ಯಾದಿ ಅಲೋಹಗಳು ಘನ ಅಥವಾ ಅನಿಲ ರೂಪದಲ್ಲಿರುತ್ತವೆ. ಆದರೆ ಬ್ರೋಮಿನ್ ಒಂದು ದ್ರವ ರೂಪದ ಅಲೋಹ, ನೆನಪಿಟ್ಕೊಳ್ರಿ. ಘನ, ಈಗ ಆಕ್ಸಿಜನ್, ಹೈಡ್ರೋಜನ್ ಇವೆಲ್ಲ ಅನಿಲ ರೂಪದಲ್ಲಿರ್ತವೆ. ಕಾರ್ಬನ್, ಗಂಧಕ, ಅಯೋಡಿನ್ ಇವೆಲ್ಲ ಘನ ರೂಪದಲ್ಲಿರ್ತವೆ. ಅದನ್ನು ಹೋಲಿಸ್ಕೊಂಡ್ರೆ ಆಕ್ಸಿಜನ್, ಹೈಡ್ರೋಜನ್ ಅನಿಲ ರೂಪದಲ್ಲಿರ್ತವೆ. ಬ್ರೋಮಿನ್ ಕೇಳಿದ್ರಿ ನೀವು? ಬ್ರೋಮಿನ್ ಒಂದು ದ್ರವ ರೂಪದ ಅಲೋಹ. ಬ್ರೋಮಿನ್ ನೆನಪಿಟ್ಕೊಳ್ಳಿ. ದ್ರವ ರೂಪದ ಅಲೋಹ ಯಾವುದು ಅಂತ ಕೇಳಬಹುದು. ಬ್ರೋಮಿನ್ ನೆನಪಿಟ್ಕೊಳ್ಳಿ ಮಕ್ಕಳೇ. ಬ್ರೋಮಿನ್ ಒಂದು ದ್ರವ ರೂಪದ ಅಲೋಹ, ದ್ರವ ಅಲೋಹ.
ದ್ರವ ರೂಪದ ಅಲೋಹ ಯಾವುದು ಅಂದರೆ ಬ್ರೋಮಿನ್. ನೆನ್ಪಿಡ್ತಾರೆ. ಲೋಹಗಳಂತೆ ಅಲೋಹಗಳು ಕೂಡ ಭೌತ ಗುಣಗಳನ್ನು ಹೊಂದಿವೆಯೇ ಎಂದು ತಿಳಿದುಕೊಳ್ಳೋಣ. ಹೌದು, ಅವಕ್ಕೂ ಭೌತ ಗುಣಗಳಿವೆ. ಬಟ್ ಲೋಹಗಳಂತೆ ಇವು ಅಲೋಹಗಳು. ಏನು ಡಿಫ್ರೆನ್ಸ್ ಲೋಹಗಳಿಗೆ ಅಲೋಹಗಳಿಗೆ ನೋಡೋಣ. ಅಲೋಹಗಳಿಗೆ ಲೋಹಗಳು ನೋಡಿದ್ರೆ ನೀವು, ಅವು ಎಲ್ಲ ಲೋಹಗಳು ಘನ ರೂಪದಲ್ಲಿದ್ದು, ಪಾದರಸವನ್ನು ದ್ರವ ರೂಪದಲ್ಲಿದ್ದು. ಬಟ್ ಅಲೋಹಗಳು ಘನ, ದ್ರವ, ಅನಿಲ ಮೂರೂ ರೂಪದಲ್ಲಿದ್ದಾವೆ. ಅಲೋಹಗಳು ಘನ ರೂಪದಲ್ಲೂ ಅದಾವೆ, ಅಲೋಹಗಳು ದ್ರವ ರೂಪದಲ್ಲೂ ಅದಾವೆ, ಅನಿಲ ಸ್ಥಿತಿಯಲ್ಲೂ ಅದಾವೆ. ಲೋಹಗಳು ಅನಿಲ ಸ್ಥಿತಿಯಲ್ಲಿಲ್ಲ. ಗೊತ್ತಾಯ್ತು ಮಕ್ಕಳೇ? ಕಾರ್ಬನ್ ಕಲ್ಲಿದ್ದಲು ಅಥವಾ ಗ್ರಾಫೈಟ್, ಗಂಧಕ, ಅಯೋಡಿನ್ ಮಾದರಿಗಳನ್ನು ಸಂಗ್ರಹಿಸಿ ಅಂತ ಹೇಳ್ತಾನೆ. ಇಲ್ಲಿ ಲೋಹ ಮತ್ತು ಅಲೋಹಗಳ ಬಗ್ಗೆ ನೀವು ಇದನ್ನು ಗಮನಿಸಿದ್ದನ್ನು ಒಟ್ಟುಗೂಡಿಸಿ ಬರೆಯಿರಿ. ಇಲ್ಲಿ ಸಂಕೇತ, ಪರಮೇಲ್ಮೈನ ವಿಧ, ಕಠಿಣತೆ, ಕುಟ್ಯತೆ, ತನ್ಯತೆ, ವಿದ್ಯುದ್ವಾಹಕತೆ ಮತ್ತು ಶಾಬ್ದನ. ಈ ಕಡೆ ಇನ್ನೊಂದ್ಸಲ ಹೇಳ್ತೀನಿ. ಲೋಹಗಳ ಗುಣಗಳನ್ನು ನೆನೆಸ್ಕೊಳ್ಬೇಕು. ಲೋಹಗಳು ಹೊಳೆಯುತ್ತವೆ, ಅಲೋಹಗಳು ಹೊಳಿತಾವ. ನೀವು ಕಲ್ಲಿದ್ದಲು ತಗೊಳ್ಳಿ, ಹೊಳಿತೈತ ಅದು? ಗಂಧಕ ತಗೊಳ್ರಿ, ಕೆಲವು ಹೊಳಿತಾವೆ. ಅಯೋಡಿನ್ ಹೊಳೆಯುತ್ತೆ, ಅದು ಬಿಡಿ. ವಜ್ರ ಹೊಳೆಯುತ್ತೆ ಅಲ್ವಾ? ಬಟ್ ಲೋಹಗಳಿಗೆ ಹೋಲಿಸ್ಕೊಂಡ್ರೆ ಅಲೋಹಗಳು ಹೊಳಪನ್ನು ಹೊಂದಿರುವುದಿಲ್ಲ. ಮತ್ತು ಲೋಹಗಳು ಕಠಿಣವಾಗಿರುತ್ತವೆ, ಅಲೋಹಗಳು ಕಠಿಣವಾಗಿ ಇರ್ತವೆ, ಮೃದುವಾಗಿ ಇರ್ತವೆ ಮತ್ತು ಅನಿಲ ರೂಪದಲ್ಲಿ ಇರ್ತವೆ. ಲೋಹಗಳು ಉತ್ತಮ ಉಷ್ಣವಾಹಕಗಳು, ಆದರೆ ಅಲೋಹಗಳು ಉತ್ತಮ ಉಷ್ಣವಾಹಕಗಳಲ್ಲ. ಅಲೋಹಗಳು ಉಷ್ಣವನ್ನು ಒಂದು ಕಡೆ ಇನ್ನೊಂದು ಕಡೆ ಬಿಟ್ಕೊಡಲ್ಲ. ನೆಕ್ಸ್ಟ್ ಲೋಹಗಳು ವಿದ್ಯುತ್ ವಾಹಕಗಳು. ಗೊತ್ತು ನಮಗೆ, ಅಲೋಹಗಳು ವಿದ್ಯುತ್ ವಾಹಕಗಳಲ್ಲ. ಅಲೋಹಗಳ ಮೂಲಕ ಹರಿಯಲ್ಲ ವಿದ್ಯುತ್. ಬಟ್ ಒಂದು ಎಕ್ಸೆಪ್ಷನ್, ಗ್ರಾಫೈಟ್ ಮೂಲಕ ವಿದ್ಯುತ್ ಹರಿಯುತ್ತೆ. ಗ್ರಾಫೈಟ್ ಒಂದು ಅಲೋಹ. ನೀವು ಕ್ಯಾಥೋಡ್ ಮತ್ತು ಆ್ಯನೋಡ್, ನೀವು ಬ್ಯಾಟ್ರಿಗಳಲ್ಲಿ ಕ್ಯಾಥೋಡ್ ಆ್ಯನೋಡ್ ನೋಡಿರ್ತೀರಿ. ನೀವು ಯಾವುದೇ ಬ್ಯಾಟ್ರಿಗಳಲ್ಲಿ ಮೇಲ್ಗಡೆ ಒಂದು ಕಾರ್ಬನ್ ಇರುತ್ತೆ. ನೀವು ಮಧ್ಯದಲ್ಲಿ ಯಾವುದೋ ಒಂದು ಸೆಲ್ಲನ್ನು ಮುರಿದು ನೋಡಿ, ಅದರೊಳಗೆ ಕಾರ್ಬನ್ ಪುಡಿ ಇರುತ್ತೆ. ಅದ್ರ ಮಧ್ಯದಲ್ಲಿ ಗ್ರಾಫೈಟ್ ದಂಡ ಇರುತ್ತೆ. ಕ್ಯಾಥೋಡ್ ಆ್ಯನೋಡ್ಗಳನ್ನು ಮಾಡೋಕ್ಕೆ ಗ್ರಾಫೈಟನ್ನೇ ಬಳಸ್ತಾರೆ. ಗ್ರಾಫೈಟ್ ಯಾಕೆ ಬಳಸ್ತಾರೆ ಅಂದರೆ, ಗ್ರಾಫೈಟ್ ಅಲೋಹವಾದ ಉತ್ತಮ ವಿದ್ಯುತ್ ವಾಹಕ ಆಗಿದೆ. ಅದೇ ರೀತಿ ಈಗ ನಾವು ಇವುಗಳನ್ನು ಹೋಲಿಕೆ ಮಾಡೋಣ. ದಾಖಲಿಸಿದ ವೀಕ್ಷಣೆಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳ ಸಾಮಾನ್ಯ ಭೌತ ಗುಣಗಳನ್ನು ನಿಮ್ಮ ತರಗತಿಯಲ್ಲಿ ಚರ್ಚಿಸಿ. ನಾವು ಕೇವಲ ಭೌತ ಗುಣಗಳ ಆಧಾರದ ಮೇಲೆ ಧಾತುಗಳನ್ನು ಗುಂಪುಗಳನ್ನಾಗಿ ವಿಂಗಡಿಸಲು ಸಾಧ್ಯವಿಲ್ಲ. ಭೌತ ಗುಣಗಳ ಆಧಾರದ ಮೇಲೆ ಲೋಹಗಳು ಹೊಳಿತವೆ, ಹೊಳೆದವೆಲ್ಲ ಲೋಹಗಳು ಅನ್ನೋದಿಲ್ಲ. ಯಾಕಂದರೆ ಅಯೋಡಿನ್ ಹೊಳೆಯುತ್ತೆ, ಅಯೋಡಿನ್ ಒಂದು ಅಲೋಹ ಅಲ್ವಾ? ವಜ್ರ ಹೊಳೆಯುತ್ತೆ, ಲೋಹಗಳಿಗಿಂತ ಚೆನ್ನಾಗಿ ಹೊಳೆಯುತ್ತೆ. ಬಟ್ ವಜ್ರ ಏನದು? ಒಂದು ಇಂಗಾಲದ ಬಹುರೂಪ, ಅದು ಒಂದು ಅಲೋಹ, ಕಾರ್ಬನ್ ಅಲ್ವಾ? ಅದರಿಂದ ಭೌತ ಗುಣಗಳ ಆಧಾರದ ಮೇಲೆ ಅಲೋಹಗಳನ್ನು ವಿಂಗಡಿಸಕ್ಕಾಗಲ್ಲ. ಇದಕ್ಕೆ ಅಪವಾದಗಳಿವೆ. ಉದಾಹರಣೆ ಕೊಟ್ಟದ್ದು, ಪಾದರಸವನ್ನು ಹೊರತುಪಡಿಸಿ ಎಲ್ಲ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಘನಸ್ಥಿತಿಯಲ್ಲಿರ್ತವೆ. ಲೋಹಗಳೆಲ್ಲ ಘನವಾಗಿರ್ತವೆಲ್ಲ ಲೋಹಗಳನ್ನು ಬರಲ್ಲ. ಪಾದರಸ ದ್ರವ ಇದೆ, ಪಾದರಸ ಒಂದು ದ್ರವ ರೂಪದ ಲೋಹ ನೆನಪಿಟ್ಕೊಳ್ಳಿ. ಅದರಿಂದ ಪಾದರಸವನ್ನು ಹೊರತುಪಡಿಸಿ ಲೋಹಗಳು ಎಲ್ಲ ಘನಸ್ಥಿತಿಯಲ್ಲಿರ್ತವೆ. ಆದರೆ ಅಲೋಹಗಳು ಘನ, ದ್ರವ, ಅನಿಲ ಮೂರು ಸ್ಥಿತಿಯಲ್ಲಿರ್ತವೆ. ಉಷ್ಣತೆ ಘನರೂಪದಲ್ಲಿರುತ್ತದೆ. ಕೊಠಡಿಯ ಉಷ್ಣತೆಯಲ್ಲಿ ಎಲ್ಲ ಲೋಹಗಳು ಘನಸ್ಥಿತಿಯಲ್ಲಿ ಇರ್ತವೆ. ಚಟುವಟಿಕೆ 3.5ರಲ್ಲಿ ನೀವು ನೋಡಿರುವಂತೆ ಲೋಹಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ. ಆದರೆ ಗ್ಯಾಲಿಯಂ ಮತ್ತು ಸೀಸಿಯಂ ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿವೆ ಮಕ್ಕಳೇ. ಗ್ಯಾಲಿಯಂ ಮತ್ತು ಸೀಸಿಯಂ ಆಗಲೇ ನಾವು ಎಲ್ಲ ಲೋಹಗಳು ಹೆಚ್ಚು ಒಂದು ಕರಗುವ ಬಿಂದುವನ್ನು ಹೊಂದಿವೆ ಅಂತ. ಆದರೆ ಗ್ಯಾಲಿಯಂ ಮತ್ತು ಸೀಸಿಯಂ ಈ ಗ್ಯಾಲಿಯಂ ಸೀಸಿಯಂ ಕಡಿಮೆ ಕರಗುವ ಬಿಂದು 40 ಡಿಗ್ರಿ, 35 ಡಿಗ್ರಿ, 40 ಡಿಗ್ರಿ ಕರಗುತ್ತೆ. ನಿಮ್ಮ ಕೈ ಮೇಲೆ ಗ್ಯಾಲಿಯಂ ತುಂಡನ್ನು ಇಟ್ಕೊಂಡ್ರೆ ಅದು ಕರಗಿ ನೀರಾಗಿ ಹೊರಬಿಡುತ್ತೆ. ಮಂಜುಗಡ್ಡೆ ಕರಗಿ ನೀರಾಗುತ್ತಲ್ವಾ, ಹಂಗೆ ಗ್ಯಾಲಿಯಂ ಕರಗುತ್ತೆ ನಮ್ಮ ದೇಹದ ಉಷ್ಣತೆಗೆ. ನಮ್ಮ ದೇಹದ ಉಷ್ಣತೆ ಎಷ್ಟಿರುತ್ತೆ ಅಂತ ಗೊತ್ತಲ್ಲ, 37 ಡಿಗ್ರಿ ಸೆಲ್ಸಿಯಸ್. ಅಷ್ಟೊತ್ತಿಗೆ ಗ್ಯಾಲಿಯಂ ಕರಗುತ್ತೆ. ಗ್ಯಾಲಿಯಂ ಸೀಸಿಯಂ ಕಡಿಮೆ ಕರಗುವ ಬಿಂದು. ಈ ಎರಡು ಲೋಹಗಳನ್ನು ನಿಮ್ಮ ಹಸ್ತದ ಮೇಲೆ ಇಟ್ಟುಕೊಂಡರೆ ಅವು ಕರಗುತ್ತವೆ. ನೋಡಿ, 37 ಡಿಗ್ರಿಗೆ ಅವು ಕರಗುತ್ತವೆ. ಅಯೋಡಿನ್, ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಎಷ್ಟು ಡಿಗ್ರಿ ಕರಗುತ್ತವೆ ಹೇಳಿದೆ ನಾನು. 800, 900, 1000 ಡಿಗ್ರಿ ಟೆಂಪರೇಚರ್ ಬೇಕು. 800 ಚಿಲ್ಲರ ಬೇಕು ಕಬ್ಬಿಣ ಕರಗಕ್ಕೆ ಅಲ್ವಾ? ಈ ರೀತಿ ಅಯೋಡಿನ್ ಒಂದು ಅಲೋಹ, ಆದರೆ ಅದು ಹೊಳೆಯುತ್ತದೆ. ಲೋಹಗಳು ಹೊಳೆಯುತ್ತವೆ, ಅಲೋಹಗಳು ಹೊಳೆಯಲ್ಲ ಅಂತ ಹೇಳಿದ್ದೆ ನಾನು. ಉದಾಹರಣೆಗೆ ಗಂಧಕ, ರಂಜಕ, ಕಾರ್ಬನ್ ಹೊಳೆಯಲ್ಲ. ಇದು ಹೊಳೆಯುತ್ತಾ ಏನಾದರೂ ಹೊಳೆಯಲ್ಲ. ಬಟ್ ಒಂದು ಎಕ್ಸೆಪ್ಷನ್, ಅಯೋಡಿನ್ ಒಂದು ಅಲೋಹ, ಆದರೆ ಹೊಳೆಯುತ್ತದೆ. ಅಯೋಡಿನ್ ಹರಳುಗಳನ್ನು ನೀವು ನೋಡಿದರೆ ಅವು ಚಿನ್ನದಂತೆ ಫಳ ಹೊಳಿತಾ ಇರ್ತವೆ ಅಯೋಡಿನ್. ನೆಕ್ಸ್ಟ್ ಕಾರ್ಬನ್ ವಿಭಿನ್ನ ರೂಪಗಳಲ್ಲಿ ದೊರೆಯುವ ಒಂದು ಅಲೋಹ. ಗೊತ್ತು ನಮಗೆ, ಕಾರ್ಬನ್ ಒಂದು ಅಲೋಹ. ಇದಕ್ಕೆ ಬೇರೆ ಬೇರೆ ರೂಪಗಳಿವೆ. ಇಕ್ಕಿಲು, ಕಲ್ಲಿದ್ದಲು, ವಜ್ರ ಗೊತ್ತಲ್ವಾ, ಗ್ರಾಫೈಟ್. ಹೀಗೆ ಗ್ರಾಫೈಟ್ ಸಹ ಹೊಳೆಯುತ್ತೆ. ನೆಕ್ಸ್ಟ್
ಪ್ರತಿಯೊಂದು ರೂಪವನ್ನು ಬಹುರೂಪ ಎನ್ನುವರು. ಇಂಗಾಲದ ಬೇರೆ ಬೇರೆ ರೂಪಗಳನ್ನು ನಾವು ಬಹುರೂಪ ಅಂತ ಕರಿತೀವಿ. ವಜ್ರ ಇಂಗಾಲದ ಒಂದು ಬಹುರೂಪ. ವಜ್ರ ಅಂತಕ್ಕಂಥದ್ದು ಅತ್ಯಂತ ಕಠಿಣ ವಸ್ತು. ಲೋಹಗಳು ಕಠಿಣವಾಗಿರ್ತವೆ, ಅಲೋಹಗಳು ಕಠಿಣವಾಗಿರಲ್ಲ ಅಂತ ಹೇಳಿದೆ. ಬಟ್ ವಜ್ರ ಒಂದು ಅಪರೂಪ, ಅಪವಾದ, ಅದಕ್ಕೆ ಎಕ್ಸೆಪ್ಷನಲ್ ಕೇಸ್. ವಜ್ರ ಇಂಗಾಲದ ಒಂದು ಬಹುರೂಪ ಎಂದು ನಿಮಗೆ ತಿಳಿದಿದೆ. ಇದು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಅಂತ ಗೊತ್ತು ನಿಮಗೆ. ನಿಸರ್ಗದಲ್ಲಿ ಸಿಗುವಂಥ ಅತ್ಯಂತ ಕಠಿಣ ವಸ್ತು ಯಾವುದು ಅಂದರೆ ವಜ್ರ. ಯಾಕಂದರೆ ಇದು ಒಂದು ಅಲೋಹ ಹಾಗೂ ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿದೆ. ಇದು ಬೇಗ ಕರಗಲ್ಲ. ಗ್ರಾಫೈಟ್ ಇಂಗಾಲದ ಇನ್ನೊಂದು ಬಹುರೂಪ. ಇದು ವಿದ್ಯುತ್ತಿನ ವಾಹಕವಾಗಿದೆ. ಇದರ ಮೂಲಕ ಗ್ರಾಫೈಟ್ ಮೂಲಕ ವಿದ್ಯುತ್ ಹರಿಯುತ್ತೆ, ಗೊತ್ತು. ನಾವು ಯಾವುದೇ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು, ಅಲೋಹಗಳು ವಿದ್ಯುತ್ ವಾಹಕಗಳಲ್ಲ ಅಂತ ಹೇಳಿದೆ. ಬಟ್ ಅಲೋಹದಲ್ಲಿ ಗ್ರಾಫೈಟ್ ಕಾರ್ಬನ್ನಿನ ಒಂದು ಬಹುರೂಪ. ಇದು ವಿದ್ಯುತ್ತನ್ನು ಸರಾಗವಾಗಿ ತನ್ನ ಮೂಲಕ ಹರಿಲಿಕ್ಕೆ ಬಿಟ್ಟುಕೊಡುತ್ತೆ. ಇವು ಕ್ಯಾಥೋಡ್ ಆ್ಯನೋಡ್ಗಳಲ್ಲಿ ನೀವು ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ಇಂಗಾಲದ ಅಂದರೆ ಗ್ರಾಫೈಟ್ ಒಂದು ಅಪವಾದ. ಇದಕ್ಕೆ ಯಾವುದ ವಿದ್ಯುತ್ ಹರಿಯುವಂಥ ಅಲೋಹ ಯಾವುದು ಅಂತಂದರೆ ನೀವು ಹೇಳಬೇಕು ಗ್ರಾಫೈಟ್. ಅತ್ಯಂತ ಕಠಿಣವಾದ ಅಲೋಹ ಯಾವುದು ಅಂದರೆ ವಜ್ರ. ಯಾವ ಅಲೋಹ ಹೊಳೆಯುತ್ತೆ? ಅಯೋಡಿನ್ ಮತ್ತು ವಜ್ರ ಅಲ್ವಾ? ಈ ರೀತಿ ನೀವು ಹೇಳ್ಬೋದು. ಯಾವುದು ದ್ರವರೂಪದ ಅಲೋಹ? ಬ್ರೋಮಿನ್ ಅಲ್ವಾ? ಈ ರೀತಿ ನೀವು ಹೇಳ್ಬೋದು. ಮತ್ತು ಅತ್ಯಂತ ಕಡಿಮೆ ಕರಗುವ ಬಿಂದು ಹೊಂದಿರುವ ಲೋಹಗಳು ಯಾವುವು? ಗ್ಯಾಲಿಯಂ ಮತ್ತು ಸೀಸಿಯಂ. ದ್ರವರೂಪದ ಲೋಹ ಯಾವುದು? ನಾವು ಈ ದ್ರವರೂಪದ ಲೋಹ ಅಂದರೆ ಪಾದರಸ ಹೇಳ್ಬೋದು. ಕ್ಷಾರೀಯ ಲೋಹಗಳು ಅಂತ ಕರಿತೀವಿ. ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವು ಕ್ಷಾರೀಯ ಲೋಹಗಳು. ಕ್ಷಾರೀಯ ಲೋಹಗಳು ಅಂತ ಹೇಳ್ತೀವಿ. ಅಂದರೆ ಕ್ಷಾರಗಳು ನೀರಲ್ಲಿ ಕರಗ್ತವೆ. ಸೊ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ತುಂಬ ಮೃದುವಾಗಿರುತ್ತವೆ. ನಾನು ಆಗಲೇ ತೋರಿಸಿದೆ ಸ್ಟಾರ್ಟಿಂಗ್. ನಾವು ಸೋಡಿಯಮನ್ನು ಕಟ್ ಮಾಡ್ಬೋದು. ಸೋಡಿಯಂ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿರ್ತೀವಿ. ಇದು ಒಂದು ಹಸಿರು ಬಣ್ಣದ ಲೋಹ ಮಕ್ಕಳೇ, ತಿಳಿ ಹಸಿರು ಬಣ್ಣದಲ್ಲಿರುತ್ತೆ ಸೋಡಿಯಂ. ನಾವು ಅದನ್ನು ಚಾಕುವಿನಿಂದ ಕಟ್ ಮಾಡಬಹುದು ಅಲ್ವಾ? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಕ್ಷಾರೀಯ ಲೋಹಗಳು, ಮೃದುವಾಗಿರುತ್ತವೆ, ನೀರಿನಲ್ಲಿ ಕರಗ್ತವೆ, ಚಾಕುವಿನಿಂದ ಕತ್ತರಿಸಬಹುದು. ಇವು ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿವೆ. ಬೇಗ ಇವು ಕರಗ್ತವೆ. ಧಾತುಗಳನ್ನು ಅವುಗಳ ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಅತ್ಯಧಿಕ ಮತ್ತು ಅತ್ಯಂತ ಸ್ಪಷ್ಟವಾಗಿ ಲೋಹಗಳು ಮತ್ತು ಅಲೋಹಗಳು ಎಂದು ವಿಂಗಡಿಸಬಹುದು ರಾಸಾಯನಿಕ ವಿಧಾನದಲ್ಲಿ. ಆದರೆ ಭೌತಿಕವಾಗಿ ಇವುಗಳನ್ನು ವಿಂಗಡಿಸೋಕ್ಕೆ ಆಗಲ್ಲ ಮಕ್ಕಳೇ. ಈಗ ನಾವು ಒಂದು ಮ್ಯಾಗ್ನೀಸಿಯಂ ರಿಬ್ಬನ್ ತಗೊಂಡು ಇದು ನಾವು ಈಗ ಲೋಹಗಳ ಆಕ್ಸೈಡ್ಗಳು ಆಮ್ಲೀಯವ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿವೆಯೇ, ಅಥವಾ ಅಲೋಹದ ಆಕ್ಸೈಡ್ಗಳು ಆಮ್ಲೀಯನ ಅಥವಾ ಪ್ರತ್ಯಾಮ್ಲೀಯ ಅನ್ನೋದನ್ನು ನೋಡೋಣ. ಮ್ಯಾಗ್ನೀಸಿಯಂ ರಿಬ್ಬನ್ ತಗೊಳ್ಳಿ. ಇದನ್ನು ಒಂದು ತಂತಿ ಸಹಾಯದಿಂದ ಮ್ಯಾಗ್ನೀಸಿಯಂ ರಿಬ್ಬನನ್ನು ನೀವು ಉರಿಸಿ ಅದನ್ನು ನೀವು ಒಂದು ವಾಚ್ ಗ್ಲಾಸಿಗೆ ಹಾಕಿ ಟೆಸ್ಟ್ ಮಾಡಿ. ನೋಡಿ ಮ್ಯಾಗ್ನೀಸಿಯಂ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿ ಉರಿಯುತ್ತೆ. ಇದನ್ನು ನಾವು ಒಂದು ವಾಚ್ ಗ್ಲಾಸ್ನಲ್ಲಿ ಇದರ ಪುಡಿಯನ್ನು ಹಾಕೋಣ. ಮ್ಯಾಗ್ನೀಸಿಯಂ ಆಕ್ಸೈಡ್ ಬಂದು ಈ ಮ್ಯಾಗ್ನೀಸಿಯಂ ಆಕ್ಸೈಡ್ ನೀರಲ್ಲಿ ಕರಗಿದಾಗ ಇದು ಆಮ್ಲೀಯವೋ ಏನು ಪ್ರತ್ಯಾಮ್ಲೀಯವೋ ಅನ್ನೋದನ್ನು ಪರೀಕ್ಷೆ ಮಾಡೋಣ. ಇದಕ್ಕೆ ನೀರು ಹಾಕಿ ಮ್ಯಾಗ್ನೀಸಿಯಂ ಬೂದಿಯನ್ನು ನೀರಲ್ಲಿ ಕರಗಿಸೋಣ. ಮ್ಯಾಗ್ನೀಸಿಯಂ ಬೂದಿಯನ್ನು ನೀರಲ್ಲಿ ಮ್ಯಾಗ್ನೀಸಿಯಂ ಆಕ್ಸೈಡನ್ನು ನಾನು ಕರಗಿಸ್ತಾ ಇದ್ದೀನಿ. ಮ್ಯಾಗ್ನೀಸಿಯಂ ಆಕ್ಸೈಡ್ ಮಕ್ಕಳೇ, ಇದು ಆಮ್ಲೀಯವೋ ಪ್ರತ್ಯಾಮ್ಲೀಯವೋ ಅನ್ನೋದು ಪರೀಕ್ಷೆ ಮಾಡೋದಂಗೆ. ಈಗ ನೀವು ಆಮ್ಲೀಯವೋ ಏನು ಪ್ರತ್ಯಾಮ್ಲೀಯವೋ ಅನ್ನೋದು ಪರೀಕ್ಷೆ ಮಾಡೋದಂಗೆ ನೋಡಿದಿರಿ ಮಕ್ಕಳೇ. ನೀವು ಆಮ್ಲೀಯ ಅಂದರೆ ಏನು ಮಾಡುತ್ತೆ? ಅದು ನೀಲಿ ಲಿಟ್ಮಸನ್ನು ಕೆಂಪು ಲಿಟ್ಮಸ್ ಮಾಡುತ್ತೆ. ಈಗ ನಾವು ಇದನ್ನು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಈಗ ನಾವು ಇದನ್ನು ಯಾವುದೇ ಒಂದು ಕೆಂಪು ಲಿಟ್ಮಸ್ ತಗೊಂಡು ಇದನ್ನು ಪರೀಕ್ಷೆ ಮಾಡಬಹುದು. ಕೆಂಪು ಲಿಟ್ಮಸ್ ಕಾಗದ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಗೊತ್ತಾಯಿತು. ಈಗ ನಾವೊಂದು ನೀಲಿ ಲಿಟ್ಮಸ್ ನೀಲಿ ಲಿಟ್ಮಸ್ ಯಾವುದೇ ಬಣ್ಣವನ್ನು ಬದಲಾಯಿಸ್ತಿಲ್ಲ ಮಕ್ಕಳೇ. ನೀಲಿ ಲಿಟ್ಮಸ್ ನೀಲಿಯಾಗೇ ಇದೆ. ನೀಲಿ ಲಿಟ್ಮಸ್ ನೋಡಿ, ನೀಲಿ ಲಿಟ್ಮಸ್ ಹಾಗೇ ಇದೆ. ಆದ್ದರಿಂದ ನೀಲಿ ಲಿಟ್ಮಸ್ಸು ಹಾಗೇ ಇದೆ. ಇದು ಆಮ್ಲ ಅಲ್ಲ. ಈಗ ನಾವು ಕೆಂಪು ಲಿಟ್ಮಸ್ ತಗೋಣ.
ಇದು ಕೆಂಪು ಲಿಟ್ಮಸ್. ಕಾಣಿಸ್ತಾ ಇದೆಯಾ? ಕೆಂಪು ಲಿಟ್ಮಸ್. ಈ ಕೆಂಪು ಲಿಟ್ಮಸನ್ನು ನಾವು ಈ ಏನು ಮೆಟಲ್ ಮೆಗ್ನೀಸಿಯಮನ್ನು ಸುಟ್ವಿ, ಮೆಗ್ನೀಸಿಯಂ ಆಕ್ಸೈಡ್ ನೋಡಿ ನೀರಲ್ಲಿ ಹಾಕಿದಾಗ ನೋಡಿ ಈಗ ನಿಮಗೆ ಗೊತ್ತಾಗ್ತಿದೆ ಮಕ್ಕಳೇ ಕಲರ್ ಯಾವ ಬಣ್ಣ ಬಂತಿದು. ಕೆಂಪು ಲಿಟ್ಮಸ್ ನೀಲಿ ಲಿಟ್ಮಸ್ ಆಯಿತು ಮಕ್ಕಳೇ. ಕೆಂಪು ಲಿಟ್ಮಸ್ ನೀಲಿ ಲಿಟ್ಮಸ್ ಆದರೆ ಇದು ಎಂಥ ಆಕ್ಸೈಡ್ ಇದು? ಪ್ರತ್ಯಾಮ್ಲೀಯ ಆಕ್ಸೈಡ್. ಲೋಹಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ, ಅದರಿಂದ ಇವು ಕೆಂಪು ಲಿಟ್ಮಸನ್ನು ನೀಲಿ ಲಿಟ್ಮಸ್ ಆಗಿ ಮಾಡ್ತವೆ. ಈಗ ಇನ್ನೊಂದು ನಿಮಗೆ ಗಂಧಕ ಗೊತ್ತಲ್ವ ಮಕ್ಕಳೇ? ಈ ಗಂಧಕದ ಪುಡಿಯನ್ನು ತಗೊಂಡು ಈಗ ನಾವು ಒಂದು ಸ್ಪ್ಯಾಚುಲಾ ತಗೊಂಡು ಗಂಧಕದ ಪುಡಿಯನ್ನು ಮುಗಿಸೋಣ. ಸರಿ, ಗಂಧಕದ ಪುಡಿ ಇಲ್ಲಿದೆ. ಈ ಗಂಧಕದ ಪುಡಿಯನ್ನು ಬೆಂಕಿ ಹಿಡಿದು ಉರಿಸೋಣ. ನೀಲಿ ಬಣ್ಣದಲ್ಲಿ ಉರಿಯುತ್ತೆ ನೋಡಿ, ಗಂಧಕ ನೀಲಿ ಬಣ್ಣದಲ್ಲಿ ಉರಿತಾ ಇದೆ. ಕಾಣಿಸ್ತಾ ಇದೆಯಾ ಉರಿಯೋದು? ಮತ್ತೆ ಇದು ಒಂಥರ ಸ್ಮೆಲ್ ಬರುತ್ತೆ ನಿಮಗೆ. ಇದನ್ನ ನಾವು ಒಂದು ಟೆಸ್ಟ್ ಟ್ಯೂಬಲ್ಲಿ ಇದರ ಅನಿಲವನ್ನು ನಾವು ಹಿಡಿದಿಟ್ಕೊಳ್ಳೋಣ, ಹೊಗೆಯನ್ನು ಹಿಡಿದಿಟ್ಕೊಳ್ಳೋಣ. ನೋಡಿ ಗಂಧಕ ಉರಿತಾ ಇದೆ, ಕಾಣಿಸ್ತಾ ಇದೆಯಾ? ಈ ಸ್ಪ್ಯಾಚುಲಾದಲ್ಲಿ ಒಂದು ಬ್ಲೂ ಕಲರ್ ಕಾಣಿಸ್ತಾ ಇದೆ. ಗಂಧಕ ನೀಲಿ ಬಣ್ಣದಲ್ಲಿ ಉರಿತಾ ಇದೆ ನೋಡಿ, ಕಾಣಿಸ್ತಾ ಇದೆ ನೀಲಿ ಬಣ್ಣ. ಈಗ ಇದನ್ನು ನಾವು ಒಂದು ಟೆಸ್ಟ್ ಟ್ಯೂಬಲ್ಲಿ ಹಾಕೋಣ. ಇದರ ಹೊಗೆಯನ್ನು ಟೆಸ್ಟ್ ಟ್ಯೂಬಲ್ಲಿ ಹಾಕೋಣ. ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸೋಣ. ಗಂಧಕ ಒಂದು ಗೊತ್ತು ನಿಮಗೆ, ಗಂಧಕ ಒಂದು ಅಲೋಹ. ಈ ಗಂಧಕ ನಾವು ಗಂಧಕದ ಆಕ್ಸೈಡನ್ನು ಉರಿಸಿದಾಗ ನಮಗೆ ಅದು ನೋಡಿ, ಇದು ನೀಲಿ ಲಿಟ್ಮಸ್ ಕಾಗದವನ್ನು ನೀವೀಗ ನೋಡ್ಬೋದು. ನೀಲಿ ಲಿಟ್ಮಸ್ ನಾವು ಗಂಧಕದ ಆಕ್ಸೈಡನ್ನು ನೀರಿಗೆ ಹಾಕಿ ನೋಡಿ ಮಕ್ಕಳೇ, ನೀಲಿ ಲಿಟ್ಮಸ್ ಇದ್ದದ್ದು ಕೆಂಪು ಲಿಟ್ಮಸ್ ಆಗಿ ಬದಲಾಗ್ತಾ ಇದೆ. ನೋಡಿ ಕಾಣಿಸ್ತಾ ಇದೆ ಕೆಂಪು ಬಣ್ಣ, ಕೆಂಪು ಲಿಟ್ಮಸ್ ಆಗಿ ಬದಲಾಗ್ತಾ ಇದೆ. ನೀಲಿ ಲಿಟ್ಮಸ್ ಕೆಳಗಡೆ ನೋಡಿ, ಕೆಂಪು ಲಿಟ್ಮಸ್ ಆಗಿ ಬದಲಾಗ್ತಾ ಇದೆ ನೀಲಿ ಲಿಟ್ಮಸ್. ಆದ್ದರಿಂದ ಅಲೋಹಗಳು ಏನಂತ ಹೇಳ್ಬೋದು ನಾವು? ಆಮ್ಲೀಯ ಗುಣವನ್ನು ಹೊಂದಿರ್ತವೆ. ಯಾವುದೇ ಆಮ್ಲಗಳು ನೀಲಿ ಲಿಟ್ಮಸ್ಸನ್ನು ಕೆಂಪು ಲಿಟ್ಮಸ್ ಆಗಿ ಬದಲಾಯಿಸ್ತೇವೆ. ನೋಡಿ ಕೆಂಪು ಲಿಟ್ಮಸ್ ಆಯಿತು, ಈಗ ಗೊತ್ತಾಯ್ತಾ? ಆಮ್ಲಗಳು ನೋಡಿ ಏನು ಮಾಡ್ತವೆ? ಈ ಏನು ಅಲೋಹಗಳು, ಅಲೋಹದ ಆಕ್ಸೈಡ್ಗಳು ಆಮ್ಲೀಯವಾಗಿರ್ತವೆ. ಅಲೋಹದ ಆಕ್ಸೈಡ್ಗಳು ಆಮ್ಲೀಯವಾಗಿರ್ತವೆ, ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿರ್ತವೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಈಗ ನಾವಿಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ, ಆ ಪ್ರಶ್ನೆಗಳನ್ನು ನೋಡೋಣ. ಈಗ ಇಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ, ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಒಂದನೇದು, ಈ ಕೆಳಗಿನ ಭೌತ ಗುಣಗಳಿಗೆ ಸರಿಹೊಂದುವ ಲೋಹಗಳನ್ನು ಹೆಸರಿಸಿ ಅಂತ ಇದೆ. ಇದು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ. ಯಾವುದು ಮಕ್ಕಳೇ? ಪಾದರಸ. ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರೋದು ಯಾವುದು? ಪಾದರಸ. ನೆಕ್ಸ್ಟ್, ಇದನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು. ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಇವುಗಳನ್ನು ಚಾಕುವಿನಿಂದ ಕಟ್ ಮಾಡಬಹುದು. ನೆಕ್ಸ್ಟ್, ಇದು ಉಷ್ಣದ ಉತ್ತಮ ವಾಹಕ. ಯಾವುದು ಉಷ್ಣದ ಉತ್ತಮ ವಾಹಕ? ಬೆಳ್ಳಿ ಮತ್ತು ತಾಮ್ರ. ಬೆಳ್ಳಿ ಅಂತ ಬರೀಬಹುದು. ನೆಕ್ಸ್ಟ್,
ಇದು ಉಷ್ಣದ ದುರ್ಬಲ ವಾಹಕ ಯಾವುದು? ಸೀಸಾ ಮತ್ತು ಪಾದರಸ. ಸೀಸಾ ಬರೀಬಹುದು, ಪಾದರಸ ಬರೀಬಹುದು. ನೆಕ್ಸ್ಟ್, ಕುಟ್ಯತೆ ಮತ್ತು ತನ್ಯತೆಗಳ ಅರ್ಥ ನಿರೂಪಿಸಿರಿ. ಕುಟ್ಯತೆ ಅಂದರೆ ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿಸುವ ಗುಣ. ಲೋಹಗಳನ್ನು ಹಾಳೆಗಳನ್ನಾಗಿ ಮಾಡುವ ಗುಣ ಕುಟ್ಯತೆ. ತನ್ಯತೆ ಅಂದ್ರೇನು? ಲೋಹಗಳನ್ನು ತೆಳುವಾದ ತಂತಿಯನ್ನಾಗಿ ಎಳೆಯಬಹುದಾದ ಗುಣವನ್ನು ತನ್ಯತೆ ಅಂತ ಕರಿತೀವಿ. ಇಲ್ಲಿಗೆ ಈ ಏನು 3ನೇ ಪಾಠದ ಮೊದಲನೇ ಭಾಗವನ್ನು ಮುಕ್ತಾಯ ಮಾಡ್ತೀವಿ.